ಹೂ ಇಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ದಿ ಇಂಡಿಯಾ. ನೀವು ಹೇಳೋದೆಲ್ಲ ಸುಳ್ಳ ನೋಡ್ರಿ. ಕರೆಕ್ಟ್ ಹೇಳಲಿ. Dr. B.R. Very good, sir. What is the special of today? Come in. What is the special of today? Correct ಹೇಳ್ರಿ ಹೌದು. Don't talk. Why we are celebrate the ಕೃಷ್ಣ ಜನ್ಮಾಷ್ಟಮಿ? ಯಾಕೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ? ವೈ ವಿ ಆರ್ ಸೆಲೆಬ್ರೇಟ್ ದಿ ಕೃಷ್ಣ ಜನ್ಮಾಷ್ಟಮಿ. ಯಾಕೆ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ? ಯಾಕಮ್ಮ? ಯಾರು ಹೇಳ್ತೀರಿ ಹುಡುಗ? ಯಾಕೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತೀವಿ? ಹಾಂ ಹಾಂ, ವೆರಿ ಗುಡ್, ರೈಟ್. ಯಾರು ಹೇಳಿದ್ರು? ಕೃಷ್ಣ ಹುಟ್ಟಿದ ದಿನ, ಜನ್ಮದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ. ತಡ್ರಿ ಹೇಳ್ತೀನಿ, ಆಮೇಲೆ ಬರ್ತೀವಿ. ಏನಂದರೆ ಶುಕ್ಲ ಪಕ್ಷದ ಈ ದಿನ ಕೃಷ್ಣ ಜನಿಸ್ತಾನೆ. ಎಲ್ಲಿ ಜನಿಸ್ತಾನೆ ಅಂದರೆ, ಎಲ್ಲಿ ಜನಿಸ್ತಾನೆ ಕೃಷ್ಣ? ಜೈಲಿನಲ್ಲಿ ಜನಿಸ್ತಾನೆ. ಅವನ ತಂದೆ ಹೆಸರೇನು? ವಾಸುದೇವ ಮತ್ತು ದೇವಕಿಯ ಮಗನಾಗಿ ಶ್ರೀಕೃಷ್ಣ ಜನಿಸ್ತಾನೆ. ಯಾರು ಈ ಶ್ರೀಕೃಷ್ಣ? ಮಗ ಅಲ್ಲ. ಅವನು ಯಾರು? ಅವನನ್ನ ಯಾಕೆ ನಾವು ದೇವರಂತ ಪೂಜೆ ಮಾಡ್ತೀವಿ? ಇದು ದ ಗಾಡ್ ವಿಷ್ಣುವಿನ 8ನೇ ಅವತಾರವಾಗಿ ವಾಸುದೇವ ಮತ್ತು ದೇವಕಿಯ ಮಗನ ಒಂದು ಹೊಟ್ಟೆಯಲ್ಲಿ ಜನಿಸ್ತಾನೆ. ಎಷ್ಟನೇ ಅವತಾರ? ವಿಷ್ಣುವಿನ 8ನೇ ಅವತಾರವಾಗಿ ಶ್ರೀಕೃಷ್ಣ ವಾಸುದೇವ ಮತ್ತು ದೇವಕಿಯ ಮಗನಾಗಿ ಜನಿಸ್ತಾನೆ. ಆದರೆ ಅವನಿಗೆ ಒಂದು ಯಾರನ್ನು ಸಾಯಿಸ್ಲಿಕ್ಕಾಗಿಯೇ ಹುಟ್ಟಿದಾನ? ಕಂಸನನ್ನು ಕೊಲ್ಲಲಿಕ್ಕಾಗಿಯೇ ಹುಟ್ಟಿದಂತಹ ಮಗ ಆಗಿದ್ದರಿಂದ ಈ ಕೃಷ್ಣನನ್ನು ಆ ಕಂಸ ಸಾಯಿಸಬೇಕು ಅಂತ ಕಾಯ್ತಾ ಇರ್ತಾನೆ. ಅದಕ್ಕೆ ವಾಸುದೇವ ಏನು ಮಾಡ್ತಾನೆ? ಆ ಹುಟ್ಟಿದ ತಕ್ಷಣ ಆ ಮಗುವನ್ನು ತಗೊಂಡೋಗಿ ಒಂದು ಪುಟ್ಟಗೆ ಹಾಕ್ಕೊಂಡು ನದಿ ತಡದ ದಾಟ್ಕೊಂಡು ಯಮುನಾ ನದಿಯನ್ನು ದಾಟಿ ಬಂದು ಯಾರ ಮನೆಯಲ್ಲಿ ಬಿಡ್ತಾನೆ? ಯಶೋದೆ ಮತ್ತು ನಂದ ಅಂತಕ್ಕಂಥ ನಂದ ಮತ್ತು ಯಶೋಧರ ಮನೆಗೆ ಬಂದು ಬಿಟ್ಬಿಡ್ತಾನೆ. ಅವ್ರ ಮಗನಾಗಿ ಬೆಳಿತಾನೆ. ಹುಟ್ಟಿದ್ದು ವಾಸುದೇವ ಮತ್ತು ದೇವಕಿ ಮಗನಾಗಿ ಹುಟ್ಟುತ್ತಾನೆ. ಇವನು ಸಾಕು ತಂದೆ ತಾಯಿ ಯಾರಂದರೆ, ನಿಜವಾದ ತಂದೆ ತಾಯಿ ವಾಸುದೇವ ಮತ್ತು ದೇವಕಿ. ಸಾಕು ತಂದೆ ತಾಯಿ ಯಾರಪ್ಪ ಅಂದರೆ ಯಶೋದೆ ಮತ್ತು ನಂದ ಅಂತಕ್ಕಂಥ ಅವ್ರ ಮನೆಯಲ್ಲಿ ಬೆಳಿತಾನೆ ಶ್ರೀಕೃಷ್ಣ. ಆ ಒಂದು ಶ್ರೀಕೃಷ್ಣ 8ನೇ ಅವತಾರ, ವಿಷ್ಣುವಿನ 8ನೇ ಅವತಾರವಾಗಿ ಹುಟ್ಟಿದ್ದ ಈ ದಿನವನ್ನು ನಾವೆಲ್ಲರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೇಳಿ ಆಚರಣೆ ಮಾಡ್ತೀವಿ. ಅದೇ ಉದ್ದೇಶ. ದಿಸ್ ಇಸ್ ದ ಫೆಸ್ಟಿವಲ್ ಆಫ್ ದ ಒನ್ ಆಫ್ ದಿ ಆ್ಯನ್ಯುವಲ್ ಹಿಂದೂ ಫೆಸ್ಟಿವಲ್. ಇದು ಪ್ರತಿ ವರ್ಷ ಆ್ಯನ್ಯುವಲ್ ಆಗಿ ನಾವು ಹಿಂದೂಗಳು ಆಚರಿಸ್ತಕ್ಕಂಥ ಒಂದು ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ. ಬಿಕಾಸ್ ದ ಕೃಷ್ಣ ವಾಸ್ ಬಾರ್ನ್ ಬರ್ತ್ ಆಫ್ ದಿ ವಿಷ್ಣು, ಬರ್ತ್ ಆಫ್ ದಿ 8th ಬರ್ತ್ ಆಫ್ ದಿ ಆ್ಯಸ್ ಎ ಶ್ರೀಕೃಷ್ಣನಾಗಿ ವಿಷ್ಣು 8ನೇ ಅವತಾರವನ್ನು ಮಾಡ್ಕೊತಾನೆ. ಹಾಗಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ. ಈಗ ಹೆಂಗಂತಾರಂದರೆ, ಎಣಕ್ಕೆ ಮಾಡಿದ ಸಿಂಗಾರ ಊರಿಗೆ ಮಾಡಿದ ಉಪಕಾರ ಎಂದು ಅದು ಏನೋ ಎಣಕ್ಕೆ ಮಾಡಿದ ಸಿಂಗಾರ ಊರಿಗೆ ಮಾಡಿದ ಉಪಕಾರ ಎಂದು ಗೊತ್ತಾಗಲ್ಲ. ಎಣಕ್ಕೆ ಮಾಡಿದ ಸಿಂಗಾರ ಅದು ಎಷ್ಟು ಸಿಂಗಾರ ಮಾಡಿದ್ರೆ ಎಣಕ್ಕೆ ಅದಕ್ಕೆ ಅದು ಗೊತ್ತಾಗಲ್ಲ. ಊರಿಗೆ ಎಷ್ಟು ಜನಕ್ಕೆ ನಾವು ಒಳ್ಳೆಯದು ಮಾಡಿದ್ರು ಅವ್ರು ಒಯ್ಯೋದು ಬಿಡಲ್ಲ. ಹಂಗೆ ನಿಮಗೆ ನಾವು ಎಷ್ಟು ಪಾಠ ಮಾಡಿದ್ರು ನೀವು ಹೌದಿಲ್ಲ? ಎಣಕ್ಕೆ ಮಾಡಿದ ಸಿಂಗಾರ, ಊರಿಗೆ ಮಾಡಿದ ಉಪಕಾರ, ಹುಡ್ರಿಗೆ ಮಾಡಿದ ಪಾಠ ಎಲ್ಲ ನೀರಿನಾಗ ಹೋಗ್ಬಿದ್ದಂಗೆ. ಅದು ಎಷ್ಟು ಮಾಡಿದ್ರು ಅಷ್ಟೇ ನಾವು, ಹೌದಿಲ್ಲ? ಹಂಗಲ್ಲ. ಇಲ್ಲಿ ಯಾಕೆ ಹೇಳಿದೆ ಅಂದರೆ, ನಾವು ಶ್ರೀಕೃಷ್ಣ ಅವನು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅವನು ಭಾಳಷ್ಟು ಲೋಕನಿಂದನೆ ಒಳಗಾದಂಥ ವ್ಯಕ್ತಿ ಯಾರಂದರೆ ಶ್ರೀಕೃಷ್ಣ. ಅವನು ಸ್ವಾರ್ಥಿ ಅಂತ ಕರೆದ್ರು. ಅವನು ಶ್ರೀಕೃಷ್ಣ ತನಗಾಗಿ ಎಂದೂ ಬದುಕಲಿಲ್ಲ. ತನಗೋಸ್ಕರ ಶ್ರೀಕೃಷ್ಣ ಎಂದೆಂದೂ ಬದುಕಲಿಲ್ಲ. ಆದರೆ ಅವನು ಎಲ್ಲರಿಂದ ಬಯಸ್ಕೊಂಡ. ಗಾಂಧಾರಿಯಿಂದ ಶಾಪಕ್ಕೊಳಗಾಗ್ತಾನೆ, ಹೌದಿಲ್ಲ? ನನ್ನ ವಂಶವನ್ನು ವಿನಾಶಕ್ಕೆ ಕಾರಣವಾದಂಥ ನೀನು ಕೂಡ ಅದು ಅವನಿಗೆ ಸಾಯಲಿಕ್ಕೆ ಶ್ರೀಕೃಷ್ಣ ಸತ್ತರ ಕೊನೆಗೆ ಅವನು ಸಾಯಲಿಕ್ಕೆ ಶಾಪ ಕೊಟ್ಟರು ಯಾರಂದರೆ ಗಾಂಧಾರಿ.
ನನ್ನ ವಂಶ ವಿನಾಶ ಮಾಡಿದಂತೆ ನೀನು ವಿನಾಶ ಆಗಬೇಕು ಅಂತೇಳಿ ಅವ್ನಿಗೆ ಶಾಪವನ್ನು ಕೊಡ್ತಾಳೆ. ಆಮೇಲೆ ಅನೇಕ ಜನರು ಸ್ವಾರ್ಥಿಗಳು ಅಂತ ಕರೆದ್ರು ಅವನ್ನ. ಯಾಕ ಸ್ವಾರ್ಥಿ ಅಂತ ಕರೆದ್ರು? ಪಾಂಡವ ಪಕ್ಷಪಾತಿ ಅಂತ ಕರೆದ್ರು. ಪಾಂಡವ ಪಕ್ಷಪಾತಿ ಅಂತ ಯಾಕೆ ಕರೆದ್ರು? ಪಾಂಡವ ಪಕ್ಷಪಾತಿ. ನೀವು ಅಂತೀರ ನನಗೆ ಹುಡುಗರಿಗೆ ಸಪೋರ್ಟ್ ಮಾಡ್ತೀರಿ ಸಾರ್ ನೀವು, ನೀವು ಹುಡುಗರಿಗೆ ಸಪೋರ್ಟ್ ಮಾಡ್ತೀರಿ ಸಾರ್ ನೀವು ಅಂತೀರಲ್ಲ, ಹಂಗೆ ಅವನಿಗೆ ಕೃಷ್ಣನಿಗೆ ಪಾಂಡವ ಪಕ್ಷಪಾತಿ ಅಂತ ಕರೆದ್ರು. ಯಾಕೆ? ಪಾಂಡವರಿಗೆ ಸಹಾಯ ಮಾಡಿದ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಸಹಾಯ ಮಾಡೋದ್ರಿಂದ ಪಾಂಡವ ಪಕ್ಷಪಾತಿ ನೀನು, ಸ್ವಾರ್ಥಿ ನೀನು ಅಂತ ಎಲ್ಲ ಕರೆದ್ರು. ಇಷ್ಟೆಲ್ಲ ಲೋಕನಿಂದನೇ ಯಾಕೆ ಹಂಗೆ ಕರೆದಂದರೆ ಕಾರಣ ಒಂದೇ, ಅವನು ಪಾಂಡವರಿಗೆ ಸಹಾಯ ಮಾಡಿದ ಕುರುಕ್ಷೇತ್ರ ಯುದ್ಧದಲ್ಲಿ, ಅದಕ್ಕೆ ಅವನನ್ನು ಸ್ವಾರ್ಥಿ ಅಂತ ಕರೆದು. ಇಷ್ಟೆಲ್ಲ ಮಾಡಿದ್ದೆ ಯಾಕಂದರೆ ಅವನು ಧರ್ಮದ ಒಂದು ಉಳಿವಿಗಾಗಿ, ಈ ಧರ್ಮವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇನ್ನೆಲ್ಲ ಮಾಡಿದ್ರು ಕೂಡ ಅವನು ಸ್ವಾರ್ಥಿ ಅನ್ಸ್ಕೊತಾನೆ. ಅದಕ್ಕೆ ಹೇಳ್ತಾರೆ, ಎಷ್ಟೇ ಒಳ್ಳೇದು ಮಾಡಿದ್ರು ನಾವು ಈ ಸಮಾಜಕ್ಕೆ ಎಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಲಿ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ಇದ್ದೇ ಇರ್ತಾರೆ. ಆದರೆ ತಲೆ ಶ್ರೀಕೃಷ್ಣ ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅವನು ಆರಾಮ ನಕ್ಕಂತ ಅವನ ಕೆಲಸಗಳನ್ನು ಮಾಡಿದ. ಹಂಗೆ ನೀವು ಕೂಡ ಯಾರು ಏನಂದ್ರೂ ಕೂಡ ನಿಮ್ಮ ಕೆಲಸವನ್ನು ಮಾಡೋದು ಬಿಡಬಾರ್ದು. ಗೊತ್ತಾಯ್ತಾ? ಯಾರ ಏನೋ ಅಂದ್ರು ಅಂತ ಬೇಜಾರಾಗಿ ಸುಮ್ಮನೆ ಕುಂದ್ರೋದಲ್ಲ. ಗೊತ್ತಾಯ್ತು? ಅವ್ರು ಯಾರು ಏನಾದ್ರು ಅಂದ್ಕೊಳ್ಳಿ, ನಾವು ನಕ್ಕಂತ ನಮ್ಮ ಕೆಲಸವನ್ನು ನಾವು ಮಾಡಬೇಕು ಅನ್ನೋದೇ ಇದರ ಒಂದು ಉದ್ದೇಶ. ಒಂದು ಸರಿ ಇವರು ಕರ್ಣ ಶ್ರೀಕೃಷ್ಣ ಹೇಳ್ತಾನೆ ನೀನು ಭಾಳ ಅದೃಷ್ಟ ಮಾಡಿ ಹುಟ್ಟುಬಿಟ್ಟು, ನಾನು ಅತ್ಯಂತ ಪಾಪಿ ನಾನು ಅಂತ ಹೇಳ್ಕೊಂತಾನೆ ಕರ್ಣ. ಯಾರು? ಶ್ರೀಕೃಷ್ಣನಿಗೆ. ಯಾಕೆ? ಹುಟ್ಟಿದ ತಕ್ಷಣ ನನ್ನ ತಾಯಿ ಕುಂತಿ ನನ್ನನ್ನು ನೀರಾಗ ಕೈ ಬಿಟ್ಬಿಟ್ಲು, ಬುಟ್ಟೆಗೆ ಹಾಕಿ ನಾನು ಎಲ್ಲೇ ಹೋಗಿ ಅಂಬಿಗರ ಮನೆಗೆ ಬೆಳೆದೆ ಅಂತ ಹೇಳ್ತಾನೆ. ನೋಡ್ರಿ, ಹುಟ್ಟಿದ ತಕ್ಷಣ ಕರುಣ ಹೇಳಕತ್ತಾನೆ ಯಾರಿಗೆ? ಶ್ರೀಕೃಷ್ಣಗೆ. ಏನಂತ? ಹುಟ್ಟಿದ ತಕ್ಷಣ ನನ್ನ ತಾಯಿ ಕುಂತಿ ನನ್ನನ್ನು ನೀರಾಗ ಕೈ ಬಿಟ್ಲು, ಆಮೇಲೆ ಹೋಗಿ ದೊಡ್ಡವನಾಗಿ ಬೆಳೀತಾ ಅಂಬಿಗರ ಮನೆಗೆ ಬೆಳೆದೆ, ಒಂದು ಕೆಳವರ್ಗದ ಅಂಬಿಗರ ಮನೆಯಲ್ಲಿ ಬೆಳೆದೆ ನಾನು. ಅದಾದ ಮೇಲೆ ನಾನು ಮತ್ತೆ ಶಿಕ್ಷಣ ಪಡ್ಕೊಳಕ್ಕಂತ ಯಾರ ಹತ್ರ ಕರ್ಣ? ಪರಶುರಾಮರ ಹತ್ರ ಶಿಕ್ಷಣ ಪಡ್ಕೊಳಕ್ಕೆ ಹೋಗ್ತಾನೆ ಕರ್ಣ. ಆಗ ಅಲ್ಲಿ ಕೂಡ ಅವನು ಕೆಳ ಜಾತಿ ಅಂತ ಗೊತ್ತಾಗಿ ಪರಶುರಾಮ ಅವನಿಗೆ ಶಾಪ ಕೊಟ್ಬಿಟ್ರು. ಏನಂತ? ಕಷ್ಟ ಕಾಲದಲ್ಲಿ ನೀನು ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ನಿನ್ನ ಒಂದು ಕಲ್ತಂಥ ವಿದ್ಯೆ ಎಲ್ಲ ಮರ್ತು ಹೋಗ್ಲಂತ ಶಾಪ ಕೊಟ್ಬಿಟ್ರು. ಜೀವನ ಪೂರ್ತಿ ಬರೇ ನಾನು ಹಿಂಗ ಅನುಭವಿಸ್ಕೊಂತ ಬಂದ್ಬಿಟ್ಟೆ ಅಂತ ಕೃಷ್ಣನಿಗೆ ಹೇಳ್ತಾ ಇರ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ ಕರುಣನಿಗೆ, ನೀನಾದರೂ ಕುಂತಿ ನೀರಾಗಿ ಬಿಟ್ಟ ಮೇಲೆ ಹೋಗಿ ಅಂಬಿಗರ ಮೇಲೆ ಚೆನ್ನಾಗಿ ಬೆಳೆದೆ, ಅಲ್ಲಿ ಬಿಲ್ಲು ಬಾಣಗಳನ್ನು ನೋಡಿದೆ, ಅವನ್ನೆಲ್ಲ ಅದ್ರ ಜೊತೆಗೆ ಬೆಳೆದೆ. ಅದಾದಮೇಲೆ ಮತ್ತೆ ಮುಂದುವರೆದು ಪರಶುರಾಮರಿಂದ ಶಿಕ್ಷಣವನ್ನು ಪಡ್ಕೊಂಡೆ. ಆದರೆ ನಾನು ಹುಟ್ಟಿದ ತಕ್ಷಣ ನನ್ನ ತಂದೆ ಎತ್ಕೊಂಡು ಹೋಗಿ ನನ್ನ ಯಾರು ಶ್ರೀಕೃಷ್ಣನನ್ನು ಎತ್ಕೊಂಡು ಹೋಗಿ ಆ ಒಂದು ಗೋಪಿಕೆ ದನಕಾಯರ ಮನೆಗೆ ಬಿಟ್ಬಿಟ್ರು ನಾನು ಅಂತ ಹೇಳ್ತಾನೆ. ಆ ಗೋಪಿಕೆಯರ ಮನೆಯಲ್ಲಿ ಬಿಟ್ಟರು. ಅಲ್ಲಿ ನನಗೆ ಯಾವ ವಿದ್ಯೆನೂ ಕಲಿಲಿಲ್ಲ, ನನಗೆ ಯಾವ ಬಿಲ್ ವಿದ್ಯೆನೂ ಬರಲಿಲ್ಲ, ಯಾವುದು ಬರಲಿಲ್ಲ, ಬೇರೆ ಬೆಣ್ಣೆ ತಿನ್ಕಂತ ಹುಡ್ರ ಜೊತೆಗೆ ಆಡ್ಕೊಂತ ದನ ಕಾದ್ಕಂತ ಬೆಳೆದ್ಬಿಟ್ಟೆ. ನೀನಾದರೂ ಪರಶುರಾಮರ ಹತ್ರ ಶಿಕ್ಷಣ ಪಡ್ಕೊಂಡೆ, ನಾನು ಅಷ್ಟು ಶಿಕ್ಷಣವನ್ನು ಪಡ್ಕೊಳ್ಳಿಲ್ಲ ಅಂತ ಶ್ರೀಕೃಷ್ಣ ಕರುಣಿಗೆ ಹೇಳ್ತಾನೆ. ನಾನು ಬರೀ ಇವನು ಕರ್ಣ ಬರೀ ಹಿಂಜರಿಕೆ ಮನೋಭಾವ, ತನ್ನನ್ನು ತಾನು ಶಪಿಸ್ಕೊಳ್ತಿರ್ತಾನೆ. ಅಯ್ಯೋ ನಾನು ಕುಂತಿ ಮನೆ ಹುಟ್ಟುಬಿಟ್ಟೆ, ನೀರಾಗ ಬಿಟ್ಬಿಟ್ಲು ನನ್ನ ತಾಯಿ, ಆಮೇಲೆ ಹೋಗಿ ಕೆಳಜಾತಿಯವ್ರ ಮನೆಗೆ ನಾನು ಬೆಳೆದ್ಬಿಟ್ಟೆ, ಆಮೇಲೆ ನನಗೆ ಪರಶುರಾಮ ಶಿಕ್ಷೆ ಕೊಟ್ಬಿಟ್ರು ಅಂತ ಬರೀ ಯಾವಾಗಲೂ ತನ್ನನ್ನು ತಾನೇ ಒಂಥರ ಅವಮಾನ ರೀತಿಯಲ್ಲಿ ನೋಡ್ಕೊತಾ ಇರ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೀನಾರ ಅಷ್ಟು ಪಡ್ಕೊಂಡಿಯಪ್ಪ ಶಿಕ್ಷಣವನ್ನು, ನನಗೆ ಶಿಕ್ಷಣ ಇಲ್ಲ ಏನಿಲ್ಲ, ಬರೀ ದನ ಕಾದ್ಕಂತ ಅದನ್ನ ಮಾಡ್ಕೊಂತ ಇದು ಮಾಡ್ಕೊಂತ ಬೆಳೆದೆ. ಕೊನೆಗೆ ನೀನಾದರೂ ಬಿಲ್ಲು ಬಾಣಗಳನ್ನು ನೋಡಿ ನಾನು ಅದೆಲ್ಲ ಇಲ್ದೇನೆ ಬರೀ ಕೊಳಲು ಊದ್ಕೊಂತಾನ ಜೀವನ ಕಳೆದ್ಬಿಟ್ಟನಿ. ಆದರೆ ನಾನು ಎಲ್ಲ ಲೋಕ ಮನ್ನಣೆ ಪಡ್ಕೊಂಡೇನಿ, ನೀನು ಮಾತ್ರ ಖಳನಾಯಕ ಆಗಿಬಿಟ್ಟಿ ಅಂತ ಹೇಳ್ತಾನೆ. ಯಾರು? ಕರ್ಣ ಇಲ್ಲಿ ಖಳನಾಯಕ ಆಗಿದ್ದ. ಯಾಕೆ ಕರ್ಣ ಖಳನಾಯಕ ಆಗಿದ್ದ? ಕೃಷ್ಣನ ನಾವು ದೇವರಂತ ಪೂಜೆ ಮಾಡ್ತೀವಿ, ಕರ್ಣನ ಯಾಕೆ ಪೂಜೆ ಮಾಡಲ್ಲ? ಕರ್ಣ ಅಷ್ಟೆಲ್ಲ ಮಹಾನ್ ಪರಾಕ್ರಮಿ ಶೂರ ವೀರ ಅಂತ ಹೇಳ್ತೀವಿ, ಆದರೆ ಅವನನ್ನು ನಾವು ಪೂಜೆ ಮಾಡಲ್ಲ. ಅವನನ್ನು ಖಳನಾಯಕ, ಅವನನ್ನು ಒಂದು ಪಾತ್ರನೇ ಒಂಥರ ಅವಯನ ಪಾತ್ರ ಆಗಿ ಮಹಾಭಾರತದಲ್ಲಿ ಹೋಗ್ಬಿಟ್ಟು ಕರ್ಣ ಯಾರಿಗೂ ಹೆಚ್ಚು ಪ್ರಖ್ಯಾತಿನೂ ಪಡಲಿಲ್ಲ, ಹೆಚ್ಚು ಇದೂ ಆಗಲಿಲ್ಲ. ಆದರೆ ಶ್ರೀಕೃಷ್ಣ ಗೊಲ್ಲರ ಮನೆಗೆ ಬೆಳೆದ, ಯಾವ ವಿದ್ಯೆನೂ ಕಲಿಯಲಿಲ್ಲ, ಅನಕ್ಷರಸ್ಥನಾಗಿ ಬೆಳೆದ್ರೂ ಕೂಡ ಅವನನ್ನು ನಾವೆಲ್ಲರೂ ಪೂಜೆ ಮಾಡ್ತೀವಿ. ಯಾಕೆ? ದೇವರಲ್ಲ. ಹುಡುಕ್ಯಾಡಿ ಕರ್ಣ ಹೋಗಿ ಯಾರು ಸಹವಾಸ ಮಾಡಿದ? ದುರ್ಯೋಧನನ ಸಹವಾಸ ಮಾಡ್ಕೊಂಡ. ಆದರೆ ಕೃಷ್ಣ ಧರ್ಮದ ಒಂದು ಉಳಿವಿಕೆಗಾಗಿ ಹೋರಾಟ ಮಾಡಿ ಪಾಂಡವರ ಸಹವಾಸ ಮಾಡ್ತಾನೆ. ಆದರೆ ಅವನು ಕರ್ಣ ಹೋಗಿ ಹುಡುಕ್ಯಾಡಿ ಅವನು ಹಠಮಾರಿ ಕೆಟ್ಟ ದುಷ್ಟ ಒಂದು ಸಹವಾಸ ಮಾಡಿ ಹಾಗಾಗಿ ಹಾಳಾಗೋದು. ಅದಕ್ಕೆ ನೀನು ಖಳನಾಯಕ ಆಗಿಬಿಟ್ಟು, ನೀನು ಸಹವಾಸ ಮಾಡಿದಂಥ ನಿನ್ನ ಸ್ನೇಹಿತರು ನಿನ್ನ ಖಳನಾಯಕ ಆಗಲಿಕ್ಕೆ ಕಾರಣ. ಹಂಗೆ ಅದಕ್ಕೆ ಹೇಳ್ತಾನೆ ಕರ್ಣ, ನೀನು ಮಾಡಿದ್ದೆಲ್ಲ ಸರಿ, ಅದು ನೀವು ವಿದ್ಯೆ ಕಲಿತು ಎಲ್ಲ ಆಯಿತು, ಆದರೆ ನೀನು ಮಾಡಿದಂಥ ಸ್ನೇಹಿತರು ನಿನ್ನ ಜೊತೆಗಿರೋರು ಯಾರು? ಅವರೆಲ್ಲ ನೀನು ಮಾಡಿದಂಥ ಸಹವಾಸ ಮಾಡಿದವರು ಯಾರು? ದುಷ್ಟರು ಸಹವಾಸ ಮಾಡಿದೆಪ್ಪ, ಹಾಗಾಗಿ ನೀನು ಖಳನಾಯಕ ಅದೇ, ನಾನು ಲೋಕನ ಮನ್ನಣೆ ಪಡೆದು ಶ್ರೀಕೃಷ್ಣ ಪರಮಾತ್ಮ ಅದೇ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಒಂದು ಕಂಪ್ಯಾನಿಯನ್ಸ್ ಏನು ಸ್ನೇಹಿತರು ಇರ್ತಾರಲ್ಲ, ಅವ್ರು ಭಾಳಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನಕ್ಕೆ. ಅದಕ್ಕೆ ನಾವು ಯಾರು ಸಹವಾಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ರಿ. ಅರ್ಥಾಯ್ತಾ? ನೆನ್ಪಿಟ್ಕೊಂಡು ಸಹವಾಸ ದೋಷ ನೋಡಿ, ಸಹವಾಸ ಮಾಡ್ರಿ. ಅರ್ಥಾಯ್ತಾ? ನಾವು ಏನಾಗಿ ಅನ್ನೋದು ಯಾರ ಮೇಲೆ ನಿಂತಂದ್ರೆ ನಮ್ಮ ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಜನರ ಮೇಲೆ ನಿಂತದೆ.
ಗೊತ್ತಾಯ್ತಾ? ನಾನೇನು ಆಗಿಲ್ಲ, ಅದು ನಾನು ಸುತ್ತಮುತ್ತ ಎಲ್ಲರನ್ನ ಆಯ್ಕೆ ಮಾಡ್ಕೊಂಡಿರ್ತೀನಲ್ಲ, ಅವ್ರ ಮೇಲೆ ನಿಂತಿರ್ತೀವಿ ನಮ್ಮ ಒಂದು ಭವಿಷ್ಯ. ಅದಕ್ಕೆ ನೀವೆಲ್ಲೂ ಕೂಡ ಶ್ರೀಕೃಷ್ಣ ಆಗಲೇ ಹೊರತು ಕರ್ಣ ಆಗಬೇಡ್ರಿ. ನೀವು ಎಷ್ಟೇ ಪರಾಕ್ರಮಿ, ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ನೀವು ಮಾಡೋ ಸವಾಸ ಸರಿ ಇಲ್ಲ ಅಂದರೆ ನೀವು ಸರಿ ಇಲ್ಲ ಅಂತ ನೆನ್ಸ್ಕೊಳೋದು. ಗೊತ್ತೈತೆ? ಊರಾಗ ಯಾವ ಪರಿರ ಅಂತ ತಿರ್ತಿರ್ತಾರ, ಅಂಥ ಹುಡುಗನ ಜೊತೆ ಅಥವಾ ಅಂಥ ಹುಡುಗಿ ಜೊತೆಗೆ ಸೇರಿದ್ರೆ ಈತನ ಮಗಳು ಅವು ಯಾವ ನೋಡಿದ್ರೆ ಊರ ಸುತ್ತಿರ್ತಿರ್ತಾವೆ ನೋಡ್ರಿ, ಓದೋದೇ ಇಲ್ಲ ಅಂತಾರೆ. ಅಂದ್ಬಿಡ್ತಾರ ಜನ ಅನ್ನೋದು ಭಾಳ ಒಂದು ಸೆಕೆಂಡ್ ಅಷ್ಟೇ, ಹೌದಿಲ್ಲ? ಅಂದ್ಬಿಡ್ತಾರ. ಅದಕ್ಕೆ ಯೋಚನೆ ಮಾಡಿರಿ ಒಂದು ಸತಿ ಯಾರ ಜೊತೆಗೆ ಹೋಗ್ಕಿ. ನಾನು ಎಷ್ಟೋ ಸತಿ ಗೊತ್ತಿರಲ್ಲ ನಮಗೆ, ಅದನ್ನು ಯೋಚನೆ ಮಾಡಿ ನಾವು ಕಾಲನ್ನು ಇಡ್ಬೇಕತ್ತೆ. ಅರ್ಥ ಆಯ್ತಾ? ಎಲ್ಲರಿಗೂ ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಟುಡೇ is a special day, Shri-Krishna Janmashtami, and we are take the special class and we are discuss about the special person. ಇವತ್ತು ಸ್ಪೆಷಲ್ ಡೇ, ಸ್ಪೆಷಲ್ ಕ್ಲಾಸ್ ತಗೊಳ್ಳೋಣ. ಆಮೇಲೆ ಒಬ್ಬ ಗ್ರೇಟ್ ಸ್ಪೆಷಲ್ ಪರ್ಸನ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಸ್ಟಾರ್ಟ್ ಮಾಡ. ಅರ್ಥ ಆಯ್ತಾ? ಇವತ್ತಿದ್ದ ರಿಯಲ್ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಇವತ್ತಿದ್ದ, ಅವತ್ತಲ್ಲ. ಅದಕ್ಕೆ ಇವತ್ತಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೋಮವಾರ ಅವತ್ತು ತಗೋಬೇಕು ಅಂತೇಳಿ ತಗೊಂಡೀನಿ. ಅವತ್ತೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ನು ಭಾಳ ವೆರಿ ವಂಡರ್ಫುಲ್ ಲೆಸನ್ನು. ಇಸ್ ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಲೆಸನ್ ಅಬೌಟ್ ದಿ ಸ್ಟ್ಯಾಂಡರ್ಡ್ ಪರ್ಸನ್. ಒಬ್ಬ ಗ್ರೇಟ್ ಪರ್ಸನ್ ಜೊತೆಗೆ ಗ್ರೇಟ್ ಲೆಸನ್. ಹೆಂಗದ ಅಂದ್ರೆ ಇದರ ವರ್ಡ್ಸು ಹುಚ್ಚಿಡ್ಬೇಕು ಒಂದೊಂದು. ಹಾಗಾಗಿ ಭಾಳಷ್ಟು ಡೀಪಾಗಿ ಭಾಳಷ್ಟು ಡಿಫಿಕಲ್ಟ್ ವರ್ಡ್ಸನ್ನು ಯೂಸ್ ಮಾಡ್ಕೊತ ಹೋಗೋಣ ಲೆಸನ್. ಅದಕ್ಕೆಲ್ಲ ಹಾಕಿದ್ರೆ ನನಗೆ ಅರ್ಥ ಆಯ್ತಾ? ಯಾರು ಬರೆದ್ರಿ ಲೆಸನ್ ಅಂದರೆ ಆರ್ ವೆಂಕಟರಾಮನ್. ಹೂಯಿದ್ದ ವೆಂಕಟರಾಮನ್. ವೆಂಕಟರಾಮನ್ ಯಾರು? ರೈಟರ್ ಅಲ್ಲ, ವಾಸ್ ಒನ್ ಆಫ್ ದ ಗ್ರೇಟ್ ಪರ್ಸನಾಲಿಟಿ ಆಫ್ ದಿ ಇಂಡಿಯಾ. ನೋಡಿಲ್ಲ ಅದಾವು ವೆಂಕಟರಾಮನ್. ವೆಂಕಟರಾಮನ್ ವಾಸ್ ಬಾರ್ನ್ ಆನ್ 1910 ತಾಂಜಾವೂರ್, ತಮಿಳುನಾಡಿನ ತಾಂಜಾವೂರಲ್ಲಿ ಜನಿಸ್ತಾರೆ. ಹಿ ವಾಸ್ ಒನ್ ಆಫ್ ದ ಗ್ರೇಟ್ ಪರ್ಸನಾಲಿಟಿ ಆಫ್ ದಿ ಇಂಡಿಯಾ ಬಿಕಾಸ್ ಹಿಸ್ ಫುಲ್ ನೇಮ್ ರಾಮಸ್ವಾಮಿ ವೆಂಕಟರಾಮನ್. ನೋಡ್ರಿ, ವೆಂಕಟರಾಮನ್ ಅವರು ಎಲ್ಲಿ ಜನಿಸಿದ್ರು ಅಂದ್ರೆ 1910ರಲ್ಲಿ ತಾಂಜಾವೂರಿನಲ್ಲಿ ಜನಿಸ್ತಾರೆ. ಅಂಡ್ ಹಿ ವಾಸ್ ದಿ ಫುಲ್ ನೇಮ್ ರಾಮಸ್ವಾಮಿ ವೆಂಕಟರಾಮನ್. ರಾಮಸ್ವಾಮಿ ವೆಂಕಟರಾಮನ್. He was a lawyer, independent activist, politician, served as a union minister, and in 1987 he became the 8th president of the India. ಭಾರತದ 8ನೇ ರಾಷ್ಟ್ರಪತಿ. ಅರ್ಥ ಆಯ್ತಾ? ಭಾರತದ 8ನೇ ರಾಷ್ಟ್ರಪತಿ. ಅದಕ್ಕೆ ಆರ್ ವೆಂಕಟರಾಮನ್ ಅವರು ಭಾರತದ 8ನೇ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ರು. ಎಷ್ಟರಲ್ಲಿ? 1987ರಲ್ಲಿ. ಯೂನಿಯನ್ ಮಿನಿಸ್ಟರ್ ಅಂದ್ರೆ ಸರ್ವ್ಡ್ ಆಸ್ ಎ ಯೂನಿಯನ್ ಮಿನಿಸ್ಟರ್. ಯೂನಿಯನ್ ಮಿನಿಸ್ಟರ್ ಕುಮಾರಸ್ವಾಮಿ ಅದ. ಈಗ ಯೂನಿಯನ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕದಿಂದ ರೆಪ್ರೆಸೆಂಟ್ ಆದಂಥ ಯೂನಿಯನ್ ಮಿನಿಸ್ಟರ್. ಕೇಂದ್ರ ಮಂತ್ರಿ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅರ್ಥ ಆಯ್ತಾ? ಹೆಂಗೆ ಕರ್ನಾಟಕದಲ್ಲಿ ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂತ್ರಿ, ಅವರು ಕೂಡ ನಮ್ಮ ಕರ್ನಾಟಕದವರು. ಅರ್ಥ ಆಯ್ತಾ? ಹೆಂಗೆ ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ರಲ್ಲ, ಹಾಗೆ ತಮಿಳುನಾಡಿನ ತಾಂಜಾವೂರಿನಲ್ಲಿ ಜನಿಸಿದಂತಹ ವೆಂಕಟರಾಮನ್ ಅವರು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿರ್ತಾರೆ. ಅದಾದ ನಂತರ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟಿವಿಸ್ಟ್ ಅಂದ್ರೆ ಸ್ವತಂತ್ರ ಹೋರಾಟಗಾರರಾಗಿ ಕೆಲಸ ಮಾಡಿದ್ರು. ಆಮೇಲೆ ಲಾಯರ್. ಈ ವಾಸ್ ಬೇಸಿಕಲಿ ಲಾಯರ್. ಅವರು ವೃತ್ತಿ ಏನಾಗಿತ್ತು ಅಂದ್ರೆ ಲಾಯರು. ಈಗ ಸಿದ್ದರಾಮಯ್ಯ ನೋಡ್ರಿ ಲಾಯರ್ ಅವರು, ಆದರೆ ಈ ದೇಶದ ಮುಖ್ಯಮಂತ್ರಿ. ಅರ್ಥ ಆಯ್ತಾ? ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅರ್ಥ ಆಯ್ತಾ? ಅವರು ಬೇಸಿಕಲಿ ಲಾಯರು. ಆಮೇಲೆ ಪೊಲಿಟಿಷಿಯನ್ ಆದ್ರು. ಪೊಲಿಟಿಷಿಯನ್ ಆದ್ಮೇಲೆ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ. ಹಾಗೆ ಈ ವಾಸ್ ಎ ಲಾಯರ್ and he became independence activist. ಸ್ವತಂತ್ರ ಹೋರಾಟಗಾರರಾಗಿದ್ರು, ಲಾಯರ್ ಆಗಿದ್ರು. and he became politician. ಸ್ವತಂತ್ರ ಸಿಕ್ಕ ನಂತರ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾರೆ, ರಾಜಕೀಯದಲ್ಲಿ. ಆಮೇಲೆ ಸರ್ವ್ಡ್ ಎಲೆಕ್ಷನ್ ಅಲ್ಲಿ ಗೆದ್ದು ಯೂನಿಯನ್ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಯೂನಿಯನ್ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಆದ್ಮೇಲೆ ಮತ್ತೆ 1987ರಲ್ಲಿ ಭಾರತದ 8ನೇ ರಾಷ್ಟ್ರಪತಿಯಾಗಿ ಕೆಲಸವನ್ನ ಮಾಡ್ತಾರೆ ವೆಂಕಟರಾಮನ್ ಅವರು. ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದಿ ಆಥರ್ and he wrote the book, one of the great work of the ವೆಂಕಟರಾಮನ್ ಅವರು. ವೆಂಕಟರಾಮನ್ ಅವರ ಗ್ರೇಟ್ ವರ್ಕ್ ಅಂದ್ರೆ ದ ಮ್ಯಾನ್ ಅಂಡ್ ಹಿಸ್ ಮೆಸೇಜ್. ದ ಮ್ಯಾನ್ ಅಂಡ್ ಹಿಸ್ ಮೆಸೇಜ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಮತ್ತೆ ಅವನ ಸಂದೇಶ ಯಾವ ಒಂದು ಕುರಿತು, ಅಂಬೇಡ್ಕರ್ ಅವರ ಕುರಿತು ಒಂದು ಮೆಸೇಜನ್ನು ಬರೀತಾರೆ. ದ ಮ್ಯಾನ್ ಅಂಡ್ ಹಿಸ್ ಮೆಸೇಜ್. ಆ ಒಂದು ದ ಮ್ಯಾನ್ ಅಂಡ್ ಹಿಸ್ ಮೆಸೇಜ್ ಅಂತಕ್ಕಂಥ ಒಂದು ಪಾಠದ ಒಂದು ಭಾಗವನ್ನು ನಿಮಗೆ ಅಂಬೇಡ್ಕರ್ ಅಂತೇಳಿ ಇಟ್ಟಾರೆ. ಈ ಒಂದು ಬುಕ್ನ ಒಂದು ಪಾರ್ಟ್, ಒಂದು ಸ್ಟೋರಿ ಅಂತ ಅಂದ್ಕೊಂಡು ನಿಮ್ಮ ಅಂಬೇಡ್ಕರ್ ಪಾಠವನ್ನ ಇಟ್ಟಾರೆ. ಯಾವ ಒಂದು ಬುಕ್ಕಿಂದ? ದ ಅಂಬೇಡ್ಕರ್ ಇದೆ ಎಕ್ಸ್ಟ್ರಾಕ್ಟ್ ಫ್ರಮ್ ದಿ ದ ಮ್ಯಾನ್ ಅಂಡ್ ಹಿಸ್ ಮೆಸೇಜ್. ನೋಡ್ರಿ, ಯಾವಾಗಲೂ ಮ್ಯಾನ್ ಮನುಷ್ಯ ಇರ್ತಾನ, ಅವನ ಬದುಕಿನ ಮೇಲೆ ಒಂದು ಮೆಸೇಜ್ ಇರ್ಬೇಕು, ಹಂಗೆ ಬದುಕಬೇಕು. ಹೌದಿಲ್ಲ? ಈಗ ಅಂಬೇಡ್ಕರ್ ಬದುಕಿ ಹೋದ್ರು, ಅವರು ಒಂದು ಮೆಸೇಜ್ ಅನ್ನು ನಮಗೆಲ್ಲ ಕೊಟ್ಟು ಹೋದ್ರು. ಅದಕ್ಕೆ
ನಾವು ಯಾರೇ ಬದುಕಲಿ, ನಾವು ಬದುಕಿ ಸತ್ತ ಮೇಲೆ ನಮ್ಮಿಂದ ಒಂದು ಮೆಸೇಜು ಅಥವಾ ನಾವು ಇದು ಬಿಟ್ಟು ಹೋದ ಮೇಲೆ ಇದ್ರಪ್ಪ ಅಂತ ಒಂದು ಮೆಸೇಜ್ ಇರ್ಬೇಕು. ಹಂಗೆ ಬದುಕಿದ್ರೆ ಅದಕ್ಕೆ ಜೀವನ ಅಂತೇಳಿ ಕರಿತೀವಿ. ಅಂತಹ ವೆಂಕಟರಾಮನ್ ಅವರು ಬರೆದಂತಹ ದ ಮ್ಯಾನ್ ಅಂಡ್ ಇಸ್ ಮೆಸೇಜ್ ಅಂತಕ್ಕಂಥ ಒಂದು ಪಾಠದಿಂದ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಅನ್ನು ನಾವು ತೆಗೆದುಕೊಳ್ಳಲಾಗಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದ ಲೆಸನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಿಟನ್ ಬೈ ಆರ್ ವೆಂಕಟರಾಮನ್, ರಾಮಸ್ವಾಮಿ ವೆಂಕಟರಾಮನ್. ಅವ್ರ ಪೂರ್ತಿ ಹೆಸರು ರಾಮಸ್ವಾಮಿ ವೆಂಕಟರಾಮನ್. ವಾಸ್ ಬಾರ್ನ್ ಆನ್ 1910 Tanjavur. He was a lawyer, independence activist, politician, served as a union minister. He wrote he was served as the 8th president of the India, and he wrote the book of the man and his message. ಇಷ್ಟು ಅವರ ಒಂದು ಇಂಟ್ರೊಡಕ್ಷನ್. ಅರ್ಥ ಆಯ್ತು? ದ ಮ್ಯಾನ್ ಅಂಡ್ ಇಸ್ ಮೆಸೇಜ್ ಬರ್ಕೊಂಡಿರಲ್ಲ ಎಲ್ಲ. ಯಾಕಂದ್ರೆ ಇಲ್ಲ ಬುಕ್ದಾಗ ಅಲ್ಲಿ ನಮ್ಮ ಪೊಯೆಟ್ ಹತ್ರ ರಾಮಸ್ವಾಮಿ ಎಲ್ಲ. ಓಕೆನಾ? ಇಷ್ಟು ಪೊಯೆಟ್ ರೈಟರ್ ಬಗ್ಗೆ ಇಂಟ್ರೊಡಕ್ಷನ್ನು. ಇದ್ರಾಗ ಏನಾದ್ರು ಡೌಟ್ ಇದ್ದರೆ ಕೇಳ್ಬೋದು ಬೇಗ. ಇನ್ನು ಅಂಬೇಡ್ಕರ್ ಯಾವಾಗ ಜನಿಸಿದ್ರು ಅದೆಲ್ಲ ಗೊತ್ತಿಲ್ಲ, ಬರ್ಕೊಳ್ರಿ. ಹೇಳ್ತು ನನಗೆ ಬಾಯ್ಲೆ. ಹಾಂ, ಅಂಬೇಡ್ಕರ್ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವಾಸ್ ಬಾರ್ನ್ ಆನ್ ಏಪ್ರಿಲ್ 14ನೇ ತಾರೀಕು 1891 1891 ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ? He was born on April 14, 1891 at ಎಲ್ಲಿ ಜನಿಸಿದ್ರು? ಮಹಾರಾಷ್ಟ್ರ ಅಲ್ಲ, ಮಧ್ಯಪ್ರದೇಶದ ಮಹು ಎಂತಕ್ಕಂಥ ಜನಿಸ್ತಾರೆ. ಮಧ್ಯಪ್ರದೇಶದ ಮಹು ಅಂತ ಇದೆ. ಅವ್ರು ಆಮೇಲೆ ವಲಸೆ ಬರ್ತಾರೆ ಮಹಾರಾಷ್ಟ್ರದ್ದು. ಫಸ್ಟ್ ಇವರು ಎಲ್ಲಿ ಜನಿಸಿದ್ರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಬಾರ್ನ್ ಆನ್ April 14, 1891 ಮಹು, MHOW ಮಹು, MHOW ಮಹು ಅಲ್ಲಿ ಜನಿಸ್ತಾರೆ. ಅರ್ಥ ಆಯ್ತಾ? ಯಾವ ಒಂದು ಕುಟುಂಬದಲ್ಲಿ ಜನಿಸಿದ್ರು ಅಂದರೆ ಎಂಥ ಒಂದು ಕುಟುಂಬ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಬಾರ್ನ್ ಅನ್ ದಲಿತ್ ಮಹಾರ್ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ. ಯಾವ ಒಂದು ಫ್ಯಾಮಿಲಿ? ದಲಿತ್ ಮಹಾರ್ ಫ್ಯಾಮಿಲಿ ಅಂತಕ್ಕಂಥ ಒಂದು ಕುಟುಂಬದಲ್ಲಿ ಜನಿಸ್ತಾರೆ. ಎಲ್ಲಿ? ಏಪ್ರಿಲ್ 14, 1891 ಮಹು ಅಥವಾ ಮಹು ಅಂತಕ್ಕಂತಹ ಮಧ್ಯಪ್ರದೇಶದ MP. ಅರ್ಥಾಯ್ತಾ? MP ಅಂತ ಬರ್ಕೊಳ್ರಿ, MP ಅಂದರೆ ಮಧ್ಯಪ್ರದೇಶ. ಆ ಮಧ್ಯಪ್ರದೇಶದ ಮಹು ಅಂತಕ್ಕಂಥ ಪ್ರದೇಶದಲ್ಲಿ ಮಹಾರ್ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ. ತಂದೆ ಹೆಸರು ರಾಮ್ಜಿ ಮಲ್ಲೋಜಿ ಸಕ್ಪಾಲ್ ಅಂತ. ರಾಮ್ಜಿ ಸಕ್ಪಾಲ್, ರಾಮ್ಜಿ ಬರ್ಕೊಳ್ರಿ, RAMJ ರಾಮ್ಜಿ, RAMJI ಆಯಿತಾ. ಮಲ್ಲೋಜಿ MALOJI ಮಲ್ಲೋಜಿ. ಸಕ್ಪಾಲ್ SAKPAL ಸಕ್ಪಾಲ್. ರಾಮ್ಜಿ ಮಲ್ಲೋಜಿ ಸಕ್ಪಾಲ್ ಇವರ ತಂದೆ ಹೆಸರು. ತಾಯಿ ಹೆಸರು ಭೀಮಾಬಾಯಿ. BHIMABAI ನೋಡ್ರಿ. ಮಹರ್ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ ಮಧ್ಯಪ್ರದೇಶದ ಮಹು ಅಂತಕ್ಕಂಥ ಪ್ರದೇಶದಲ್ಲಿ ಏಪ್ರಿಲ್ 14, 1891. ಇವರ ತಂದೆ ಹೆಸರು ರಾಮ್ಜಿ ಸಕ್ಪಾಲ್ ಅಂಡ್ ತಾಯಿ ಹೆಸರು ಭೀಮಾಬಾಯಿ ಅವರ ಮಗನಾಗಿ ಜನಿಸ್ತಕ್ಕಂಥವರೇ ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅರ್ಥ ಆಯ್ತಾ? ಇಷ್ಟು ಸಾಕು. ಯಾವ ಒಂದು ಫ್ಯಾಮಿಲಿಯಲ್ಲಿ ಜನಿಸಿದ್ರೆ ದಲಿತ್ ಮಹಾರ್ ಫ್ಯಾಮಿಲಿ ಅಂತಕ್ಕಂಥ ಒಂದು ಕುಟುಂಬದಲ್ಲಿ ಜನಿಸ್ತಾರೆ. ಇನ್ ದಿಸ್ ಲೆಸನ್ ವಿ ಆರ್ ಡಿಸ್ಕಸ್ ಅಬೌಟ್ ದಿ ಹೌ ದೇ ಆರ್ ಲಿವ್ ಇನ್ ದಿ ಲೈಫ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲಿವ್ ಇನ್ ದಿಯರ್ ಲೈಫ್. ಅಂಬೇಡ್ಕರ್ ಅವರು ಅವರ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕಿದ್ರು, ವಾಟ್ ದೇ ಆರ್ ಕಾಂಟ್ರಿಬ್ಯೂಷನ್ ಟು ದಿ ಇಂಡಿಯಾ, ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಏನು, ಹೌ ದೇ ಆರ್ ಲೀಡ್ ದೇರ್ ಲೈಫ್, ಅವ್ರ ಜೀವನವನ್ನು ಯಾವ ರೀತಿಯಾಗಿ ಅವ್ರ ಜೀವನವನ್ನು ಯಾವ ರೀತಿಯಾಗಿ ಅವ್ರು ನಡೆಸಿದ್ರು, ಅವ್ರ ಜೀವನವನ್ನು ಯಾವ ರೀತಿಯಾಗಿ ಸಾಗಿತ್ತು, ಅವರ ಒಂದು ಬದುಕಿನ ಪಯಣದ ಒಂದು ಇಂಪಾರ್ಟೆಂಟ್ ಘಟನೆಗಳನ್ನು ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಅಂಬೇಡ್ಕರ್ ಬಗ್ಗೆ ಆಯಿತು. ರಾಮ್ಜಿ ಸಕ್ಪಾಲ್ ಯಾರು ವೆಂಕಟರಾಮನ್ ಬಗ್ಗೆ ಆಯ್ತು. ಅರ್ಥ ಆಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅವ್ರದ್ದು ಇವ್ರದ್ದು ಮಾಡ್ಬೇಡ್ರಿ. ಅರ್ಥ ಆಯ್ತಾ?
ಇವ್ರು 1891 ಜನಿಸ್ತಾರೆ, ಇವ್ರು 1910 ಜನಿಸ್ತಾರೆ. ಅರ್ಥ ಆಯ್ತಾ? ಇವ್ರು ತಾಂಜಾವೂರ ಜನಿಸಿದ್ರೆ, ಇವರು ಬಹುಯಲ್ಲಿ ಜನಿಸ್ತಾರೆ. ಇವರು ಲಾಯರ್ ಆದ್ರು, ಇಂಡಿಪೆಂಡೆನ್ಸ್ ಆಕ್ಟಿವಿಸ್ಟ್ ಆಗಿದ್ರು, ಪೊಲಿಟಿಷಿಯನ್ ಆಗಿದ್ರು, ಸರ್ವ್ ಆಸ್ ಎ ಯೂನಿಯನ್ ಮಿನಿಸ್ಟರ್ ಆಗಿದ್ರು ಅಂಡ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ ಆಗಿದ್ರು. ಇವ್ರ ಬುಕ್ ಯಾವುದಂದ್ರೆ ದ ಮ್ಯಾನ್ ಅಂಡ್ ಹಿಸ್ ಮೆಸೇಜ್ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ರು. ಇಷ್ಟು ಅವರ ಒಂದು ಜೀವನ ಚರಿತ್ರೆ. ಅರ್ಥ ಆಯ್ತಲ್ಲ? ಇದ್ರಾಗ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಸಣ್ಣ ಹುಡುಗರಾಗಿದ್ದು ಅದನ್ನ ಕಲ್ತಾವೆ ಸರ್, ಇನ್ನೇನು ಡೌಟ್ ಇಲ್ಲ. ಅಂಬೇಡ್ಕರ್ ಅಂತ ಹೌದಿಲ್ಲ? ಈಗ ಪಾಠಕ್ಕೆ ಬರ್ರಿ. ಇನ್ ದಿಸ್ ಲೆಸನ್ ವಿ ಆರ್ ಡಿಸ್ಕಸ್ ಅಬೌಟ್ ದಿ ಅವರ್ ಕಂಟ್ರಿ, ಹೌ ದೇ ಆರ್ ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್ ಟು ಅವರ್ ಕಂಟ್ರಿ. ಅವರು ನಮ್ಮ ದೇಶಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟರು, ಮತ್ತು ಹೌ ದೇ ಕಾಂಟ್ರಿಬ್ಯೂಟ್ ಟು ದಿ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್. ಹೌ ದೇ ಆರ್ ಕಾಂಟ್ರಿಬ್ಯೂಟ್ ಟು ದಿ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್. ಡಿಪ್ರೆಸ್ಡ್ ಕ್ಲಾಸ್ ಅಂದರೆ ಏನು? ಶೋಷಿತ ವರ್ಗಗಳಿಗೆ ಅವರ ಕೊಡುಗೆ ಏನು ಅಂತ ಪಡೆದಲ್ಲಿ ನೋಡ್ತೀವಿ. ಹೌ ದೇ ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್ ಟು ದಿ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ and what are things are influenced on the Ambedkar. What things are influenced on the Ambedkar. ಅಂಬೇಡ್ಕರ್ ಮೇಲೆ ಪರಿಣಾಮ ಬೀರಿದಂತಹ ವ್ಯಕ್ತಿಗಳು, ಯಾವ ಘಟನೆಗಳು ಯಾವುವು ಅಂತಕ್ಕಂಥ ನೋಡ್ತೀವಿ. ಅಂಡ್ ದೆನ್ ಡಿಸ್ಕಸ್ ಅಬೌಟ್ ದಿ ಅಂಬೇಡ್ಕರ್ ಆಸ್ ಎ ಒರಿಯಸ್ ರೀಡರ್. ಹೌ ದೇ ಆರ್ ರೀಡರ್. ಅವರ ಒಂದು ಓದ್ತಕ್ಕಂತಹ ಒಂದು ದಣಿವು, ಓದ್ತಕ್ಕಂತಹ ಒಂದು ದಾಹ ಎಷ್ಟಿತ್ತು ಅಂತಕ್ಕಂಥದ್ದನ್ನು ಈ ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಈಗ ಪಾಠಕ್ಕೆ ಬರ್ರಿ. ಬರ್ಕೊಳಮ್ಮ. ಹೌದು, ಅದೊಂದು ಮರ್ತ್ಕೊಳ್ಳ. ಅವ್ರು ಡೆಲ್ಲಿಯಲ್ಲಿ ಸಾಯ್ತಾರೆ. ಅಂಬೇಡ್ಕರ್ ವಾಸ್ ಡೈಡ್ ಆನ್ ಇವರು ಯಾವ ಸತ್ರ ಬರ್ತೀನ? ಇವ್ರದ್ದು ಬರ್ಕೊಳ್ರಿ. 2009 ಸಾಯ್ತಾರೆ ಇವತ್ತು. ವೆಂಕಟರಮಣ್. ನೀವು ಹುಟ್ಟಿದ ಮೇಲೆ ಸಾಯಿಸಿರಿ ನೋಡಿ ಅವ್ರನ್ನ. ಎಂಥರಿದ್ದೀರಿ ನೀವು? 2009 ಯಾರು ಸಾಯ್ತಾರೆ? ವೆಂಕಟರಾಮನ್ ಅವರು ಸಾಯ್ತಾರೆ. ಅಂಬೇಡ್ಕರ್ ವಾಸ್ ಡೈಡ್ ಆನ್ 6th December 1956. 6th December 1956. ಗೊತ್ತಾಯ್ತಾ? ಇದುವರೆಗೂ ಇಂಟ್ರೊಡಕ್ಷನ್ ಅರ್ಥ ಆಯ್ತಾ? ಇದ್ರಾಗ ಏನಾರು ಡೌಟ್ ಅಲ್ಲವಾ? ಕೇಳ್ಬೋದು. ಪಾಠಕ್ಕೆ ಬರ್ತೀನಿ ಆಮೇಲೆ. ಈಗ ಏನಾರು ಡೌಟ್ ಇದ್ದರೆ ಹೇಳ್ರಿ. ಭಾಳ ಈಸಿ ಐತಿ ಅವ್ರದ್ದು ಲೈಫ್ ಹಿಸ್ಟ್ರಿ. ಭಾಳ ಏನು ಕಷ್ಟ ಇಲ್ಲ. ವೆಂಕಟರಾಮನ್ ಅವ್ರದ್ದು ಎಷ್ಟು ಈಸಿ ಐತಿ. ಅಂಬೇಡ್ಕರ್ ಅವ್ರದ್ದು ನೀವು ಚಿಕ್ಕವರಿದ್ದಾಗ ಕಲ್ತೀರಿ. ಹಂಗಾಗಿ ಮಹಾರ್ ಫ್ಯಾಮಿಲಿಯಲ್ಲಿ ಜನಿಸಿದ್ರು. ಮಹು ಎಲ್ಲಿ ಹುಟ್ಟಿದ್ರು? ಮಹಾರಾಷ್ಟ್ರ ಅಲ್ಲ, ಮಧ್ಯಪ್ರದೇಶದ ಮಹು ಅಂತಕ್ಕಂಥಲ್ಲಿ. ತಂದೆ ರಾಮ್ಜಿ ಸತ್ಪಾಲು, ತಾಯಿ ಭೀಮಾ ಬಾಯಿ. ಹಾಡಿರ್ತದೆ ನೋಡ್ರಿ, ಹಾಡುಗಳು ಕೇಳ್ತೀರಿ. ಈ ಪಾಠಕ್ಕೆ ಬರ್ರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಪೇಜ್ ನಂಬರ್ 68. ಒಂದು ಕ್ವಶನ್ ನಿಮಗೆ. ಹೌ ಕ್ಯಾನ್ ದ ಸಿಂಪಲ್ ಆರ್ ಕಾಮನ್ ಮ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ಸ್ಟ್ರೆಂತ್ ಆಫ್ ದಿ ಕಂಟ್ರಿ? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಡಬಹುದು? ಎ ಕಾಮನ್ ಮ್ಯಾನ್. ಹೌ ಟು ದಿ ಕಾಮನ್ ಮ್ಯಾನ್. ವಿ ಆರ್ ಆಲ್ ಕಾಮನ್ ಮ್ಯಾನ್ಸ್. ಹೌದಾ? ಯಾರಾದ್ರೂ ಅದಿರಾ ಕಾಮನ್ ಮ್ಯಾನ್ಸ್? ಅಲ್ಲ ಸರ್, ನಾನು ಅನ್ನೋರು. ಹೌ ದೇ ಆರ್ ಕಾಂಟ್ರಿಬ್ಯೂಟ್ ಟು ದಿ ಕಂಟ್ರಿ. ಒಬ್ಬ ಸಾಮಾನ್ಯ ಮನುಷ್ಯ ಯಾವ ರೀತಿಯಾಗಿ ಈ ಒಂದು ದೇಶಕ್ಕೆ ಕೊಡುಗೆಯನ್ನು ನೀಡ್ಬೋದು? ಒಬ್ಬ ವಿದ್ಯಾರ್ಥಿಯಾಗಿ ನೀನು ಏನು ದೇಶಕ್ಕೆ ಕೊಡುಗೆ ಕೊಡ್ತೀವಿ? ಏನು ಕೊಡ್ತೀರಿ ರಾಜ್? ನೀನು ಈ ದೇಶಕ್ಕೆ ಕೊಡುಗೆ ಏನು ಕೊಡ್ತೀಯಪ್ಪ? ಏನು ಕೊಡಲ್ಲ. ನೀವು ಚೆನ್ನಾಗಿ ಓದಿಬಿಟ್ರೆ ಅದೇ ಒಂದು ಕೊಡುಗೆ ಈ ದೇಶಕ್ಕೆ. ಇನ್ನೇನು ಬೇಕು? ಈ ದೇಶದ ಒಂದು ಏನು ಭವಿಷ್ಯವನ್ನು ರೂಪಿಸೋಕ್ಕೆ ನೀವು ಚೆನ್ನಾಗಿ ಓದಿ ಈ ದೇಶದ ಮುಂದೆ ಒಂದು ಯಾವುದೋ ಒಳ್ಳೆಯ ಅಧಿಕಾರಿಯಾಗಿ 4 ಜನಕ್ಕೆ ಒಳ್ಳೆಯದನ್ನು ಹೇಳಿದ್ರೆ ಅದೇ ಒಂದು ದೊಡ್ಡ ಕೊಡುಗೆ. ಒಬ್ಬ ಕಾಮನ್ ಮ್ಯಾನ್ ಆಗಿ, ಈಗ ನಾವು ಶಾಲೆಗೆ ಮೇಷ್ಟಾಗೀನಿ, ಪಾಠ ಮಾಡ್ತೀವಿ ನಿಮಗೆ. ನೀವು ಮುಂದೆ ಏನಾದರೂ ಒಂದು
ಉನ್ನತ ಹುದ್ದೆಗೆ ಹೋದರೆ ಅದು ಯಾರ ಕೊಡುಗೆ? ನಿಮ್ಮ ಕೊಡುಗೆ ಅಲ್ಲ, ಅದು ನಮ್ಮ ಕೊಡುಗೆ. ಅದಿಲ್ಲ, ಅದು ಯಾರ ಕೊಡುಗೆ? ನಿಮ್ಮ ಕೊಡುಗೆ. ನೀವೇನಾದರೂ ಉನ್ನತ ಹುದ್ದೆಗೆ ಹೋಗಿ ದೇಶಕ್ಕೆ ಮಹತ್ತರವಾದಂಥ ಇಸ್ರೋದಲ್ಲಿ ಸೇರ್ಕೊಂಡು ಚಂದ್ರಯಾನ 5 ಮಾಡೋಕ್ಕೆ ಸಹಾಯ ಮಾಡಿದರೆ ಅದು ಈ ದೇಶಕ್ಕೆ ನಿಮ್ಮ ತಂದೆ ತಾಯಿ ಕೊಟ್ಟಂಥ, ನಿಮ್ಮನ್ನು ಕೊಟ್ಟಂಥದ್ದು ಅವರ ಕೊಡುಗೆ. ಅದು ಗೊತ್ತಾಯ್ತಾ? ಈಗ ಅಂಬೇಡ್ಕರ್ ಅವರು ಈ ದೇಶದ ಕಾನೂನು ಮಂತ್ರಿಯಾಗಿ ಈ ದೇಶದ ಒಂದು ಸಂವಿಧಾನವನ್ನು ಬರೋದಲ್ಲ, ಅದು ಯಾರು? ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಅವರ ಒಂದು ಕೊಡುಗೆ ಈ ದೇಶಕ್ಕೆ, ಹೌದಲ್ಲ? ಅದೇ ರೀತಿಯಾಗಿ ಇವತ್ತೆಲ್ಲ ನಾವು ಅವರ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಅಳವಡಿಸಿಕೊಂಡು ನಮ್ಮ ಜೀವನಕ್ಕೆ ನಮ್ಮ ದೇಶವನ್ನು ನಡೆಸ್ತಾ ಇದೀವಲ್ಲ, ಇದು ಯಾರ ಕೊಡುಗೆ? ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಡುಗೆ. ಹಾಗೆ ನೀವು ಕಾಮನ್ ಮ್ಯಾನ್ ಅಂತ ನೀವುಗಳು ಈ ದೇಶಕ್ಕೆ ಏನು ಕೊಡುಗೆಯನ್ನು ಕೊಡ್ಬೋದು ಅಂದರೆ, ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಪೀಸ್ಫುಲ್ ಲೈಫನ್ನು ಲೀಡ್ ಮಾಡೋದೇ ಅದೇ ಒಂದು ದೊಡ್ಡ ಕೊಡುಗೆ. ಏನು ಇವೆಲ್ಲ ಹೇಳ್ತಾರೆ, ಲೈಫ್ ಇಸ್ ಅ ಬ್ಯೂಟಿಫುಲ್, ಹೌದಿಲ್ಲ? ಲೈಫ್ ಇಸ್ ಅ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಭಾಳಷ್ಟು ಸುಂದರವಾಗೈತೆ ಜೀವನ. ಹೌದು, ಡೆಫಿನೆಟ್ಲಿ ಲೈಫ್ ಇಸ್ ಅ ಬ್ಯೂಟಿಫುಲ್, ಭಾಳ ಸುಂದರವಾಗಿ ಆಯ್ತು ಜೀವನ. ಆದರೆ ಯಾವಾಗ ಲೈಫು ಬ್ಯೂಟಿಫುಲ್ ಆಕತಿ? ಯಾವಾಗ ಲೈಫ್ ಬ್ಯೂಟಿಫುಲ್ ಆಗೋದು? ಯಾವಾಗ? ನೀವು ಅಂದ್ಕೊಂಡದ್ದನ್ನು ಮಾಡಿದರೆ ಅದು ಏನು? ನೀನು ಅಂದ್ಕೊಂಡಿದ್ದು ನಾನೀಗ ಡಾಕ್ಟರ್ ಹಾಕೀನಿ ಅಥವಾ ಇಂಜಿನಿಯರ್ ಹಾಕೀನಿ ಅಂತ ಅಂದ್ಕೊಂಡು ಅದನ್ನು ಮಾಡಿದರೆ ಅದು ಏನದು? ಅಚೀವ್ಮೆಂಟ್. ಅದು ನಿಮ್ಮ ಒಂದು ಸಾಧನೆ. ನೀವು ಅಂದ್ಕೊಂಡಿದ್ದನ್ನು ನೀವು ಮಾಡಿದ್ರೆ ಅದು ನಿಮ್ಮ ಒಂದು ಸಾಧನೆ. ವಾಟ್ ಇಸ್ ದ ಡಿಫ್ರೆಂಟ್ ಬಿಟ್ವೀನ್ ದ ಅಚೀವ್ಮೆಂಟ್ ಆ್ಯಂಡ್ ಸಕ್ಸಸ್ಸು ಮತ್ತು ಅಚೀವ್ಮೆಂಟಿಗಿರೋ ಡಿಫ್ರೆಂಟ್ ಏನು? ಯಶಸ್ಸು ಮತ್ತು ಸಾಧನೆ, ಎರಡಕ್ಕೂ ಡಿಫ್ರೆನ್ಸ್ ಭಾಳ ಐತಿ. ಯಶಸ್ಸಿಗೂ ಮತ್ತು ನಿಮ್ಮ ಒಂದು ಸಾಧನೆಗೂ ಡಿಫ್ರೆಂಟ್ ಭಾಳ ಐತಿ. ನೀವು ಅಂದ್ಕೊಂಡಿದ್ದನ್ನು ಜಾಬು ಅಥವಾ ನೀವು ಅಂದ್ಕೊಂಡಂಗೆ ರ್ಯಾಂಕ್ ಬಂದು ಇನ್ನೊಂದೇನೋ ಮಾಡಿದೆ ಅದು ನಿಮ್ಮ ಸಾಧನೆ. ಹಾಗಾದ್ರೆ ಯಶಸ್ಸು ಅಂದರೆ ಏನು? ಅದ ಸರ ಯಶಸ್ಸು ನಾನು ಅಂದ್ಕೊಂಡಂಗೆ ಅದ್ರ ಖುಷಿ ಪಡೋದೆ. ಯಾವುದು ಯಶಸ್ಸು, ಯಾವುದು ಸಾಧನೆ? ಸಾಧನೆ ಅಂದರೆ ನೀವು ಅಂದ್ಕೊಂಡಿದ್ದ ಮುಟ್ಟ ಗುರಿ, ಸಾಧನೆ ಒಪ್ಪಿಗೆ ನಾವು. ಹಂಗಾರೆ ಯಶಸ್ಸು ಅಂದರೆ ಏನು? ಇನ್ನೊಬ್ರಿಗೆ ತೊಂದರೆ ಕೊಡ್ದಂಗ ನೀನು ಏನಾಗಿಯೋ ಅದರಲ್ಲಿ ಭಾಳಷ್ಟು ಸಂತೋಷದಿಂದ ಬದುಕ್ತಿಯಲ್ಲ, ಅದಕ್ಕೆ ಯಶಸ್ಸು ಅಂತ ಹೇಳ್ತೀವಿ ನಾವು. ಸಾಧನೆ ಅಂದರೆ ನೀನು ಗುರಿ ಮುಟ್ಟೋದು ಸಾಧನೆ. ನೀನು ಮುಟ್ಟಿದ ಮೇಲೆ ಇನ್ನೊಬ್ಬರಿಗೆ ಹಿಂಸೆ ಮಾಡ್ದಂಗೆ, ಇನ್ನೊಬ್ಬರಿಗೆ ತೊಂದರೆ ಕೊಡ್ದಂಗ ನೀನು ಬದುಕ್ತೀಯಲ್ಲ, ಸಂತೋಷವಾದಂಥ ಜೀವನ. ನೀನು ಸಂತೋಷವಾಗಿ ಬದುಕೋದಲ್ದೇ ನಿನ್ನ ಜೊತೆಗಿರೋನು ಸಂತೋಷವಾಗಿ ಇಟ್ಕೊಂಡು ಬದುಕ್ತೀವಲ್ಲ, ಅದೇ ನಿಜವಾದ ಯಶಸ್ಸು. ಅದಕ್ಕಿಂತ ದೊಡ್ಡ ಯಶಸ್ಸು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಲೈಫ್ ಇಸ್ ಎ ಬ್ಯೂಟಿಫುಲ್, ಡೆಫಿನೆಟ್ಲಿ ಲೈಫ್ ಇಸ್ ಎ ಬ್ಯೂಟಿಫುಲ್, ಬಟ್ ವಿ ಮೇಕ್ ದ ಬ್ಯೂಟಿಫುಲ್ ಲೈಫ್. ನೀವು ಅದನ್ನು ಮಾಡ್ಕೋಬೇಕು ಹೊರತು ಅದು ಯಾರು ಮಾಡೋಲ್ಲ. ಲೈಫ್ ಬ್ಯೂಟಿಫುಲ್ ಅಂತ ಹೇಳ್ಕೊಂಡು ಅಡ್ಡಾಡೋದು ಆಗಲ್ಲ. ಅದನ್ನು ಯಾರು ಮಾಡ್ಕೋಬೇಕು? ನಮ್ಮ ಲೈಫನ್ನು ಅತ್ಯಂತ ಸುಂದರವಾಗಿ ಸಂತೋಷವಾಗಿ ಮಾಡ್ಕೊಳ್ಳೋರು ಯಾರು? ಕಟ್ಕೊಳ್ಳೋರು ಯಾರು? ಯಾರು? ಬೇರೆ ಯಾರು ಅಲ್ಲ, ನಿಮ್ಮ ತಂದೆ ತಾಯಿ ಅಲ್ಲ, ನಿಮ್ಮ ಫ್ರೆಂಡ್ಸ್ ಅಲ್ಲ, ನೀವಲ್ಲ. ನಿಮ್ಮ ಲೈಫು ಸುಂದರವಾಗಿ ಭಾಳಷ್ಟು ಚೆನ್ನಾಗೈತಂದರೆ ಅದಕ್ಕೆ ಕಾರಣ ನೀವೇ. ಅದಕ್ಕೆ ನಿಮ್ಮ ಲೈಫು ಬ್ಯೂಟಿಫುಲ್ ಆಗಿರ್ಬೇಕಂದ್ರೆ ಯು ಮೇಕ್ ಯುವರ್ ಲೈಫ್ ಮೇಕ್ ಎ ಬ್ಯೂಟಿಫುಲ್. ನಿಮ್ಮ ಜೀವನವನ್ನು ನೀವೇ ಸುಂದರವಾಗಿ ಕಟ್ಕೊಳ್ಬೇಕಂದ್ರೆ ನೀವು ಭಾಳಷ್ಟು ಸಂತೋಷವಾಗಿ ಯಾವಾಗಲೂ ನಕ್ಕಂತ ಬದುಕಬೇಕು. ಅದು ಬಿಟ್ಟು ದೇವ್ರ ಮೇಲೆ ಕಲ್ಲು ನೋಡ್ಬೇಕು ಏನಾಗೈತೆ ಕೂತಿರ್ತೀರಿ. ಯಾಕೆ? ನಾಳೆ ಏನಾಗತ್ತೆ, ಒಂದು ಕಮ್ಮಿ ಮಾರ್ಕ್ಸ್ ಬರಲಿ, ಒಂದು ಹೆಚ್ಚು ಮಾರ್ಕ್ಸ್ ಬರಲಿ, ಪಟ ಮಾತಾಡ್ಕೊಂತ ಆರಾಮ ಖುಷಿ ಮಾಡ್ಕೊಂತ ಹೋಗ್ತಾ ಇರೋದು. ಗೊತ್ತಾಯ್ತಾ? ಏನಾರ ಮುಂದೆ ಬರೋದು ಯಾರು ನೋಡೋಕ್ಕಿಲ್ಲ, ಫೇಲ್ ಆಗ್ತವೋ ಪಾಸ್ ಆಗ್ತವೋ ಅದು ನೆಕ್ಸ್ಟ್. ನಾವು ಮಾಡೋ ಕೆಲಸ ಕರೆಕ್ಟ್ ಮಾಡೋದು. ನಮ್ಮ ಕೆಲಸ ಏನೈತೆ ಅವತ್ತು ಹೋಮ್ವರ್ಕ್ ಏನೈತೆ ಅದು ಮಾಡೋದು ಕರೆಕ್ಟಾಗಿ ಆರಾಮ ನಕ್ಕಂತ ಇರೋ ಖುಷಿಯಾಗಿ. ಅದು ಬಿಟ್ಟು ಹೋಮ್ವರ್ಕ್ ಮಾಡಿಲ್ಲ, ಟೆಸ್ಟ್ ಕಡಿಮೆ ಒಂದೊಂದು ತೆಲಿ ಮೇಲೆ ಕೂತ್ಕೊಂಡು ಕುತ್ಕೋಬಾರ್ದು. ಗೊತ್ತಾಯ್ತು? ಆರಾಮ ನಕ್ಕಂತ ಪಾಠ ಕೇಳ್ಬೇಕಾರೆ ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಬೇಕಾ ನಕ್ಕಂತ, ಮತ್ತು ಶಾಲೆಗೆ ಬಂದು ನಕ್ಕಂತ ಹೋಗ್ಬೋದು ಅಷ್ಟೇ, ಇನ್ನೇನಿಲ್ಲ. ಎಷ್ಟು ಸಂತೋಷವಾಗಿರ್ತೀರ ಅದೇ ಮುಖ್ಯ ನಿಮ್ಮ ಜೀವನದಾಗಿ. ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ವಿ ಅನ್ನೋದು ಲೆಕ್ಕಕ್ಕೆ ಬರೋಲ್ಲ, ಎಷ್ಟು ಇದನ್ನು ಮಾಡಿದೆ ಅದನ್ನು ಮಾಡಿದೆ ಏನು ಮಾಡಿದ್ರು ಲೆಕ್ಕಕ್ಕೆ ಬರಲ್ಲ. ನಾವು ಎಷ್ಟು ಕೋಟಿ ರೂಪಾಯಿ ಬಟ್ಟೆ ಹಾಕೊಂಡ್ರು ಕೂಡ ಅದು ಲೆಕ್ಕಕ್ಕೆ ಬರಲ್ಲ. ನಾನು ಎಷ್ಟು ಸಂತೋಷವಾಗಿದ್ದೀನಲ್ಲ ಇವತ್ತು ಅನ್ನೋದೇ ಇಂಪಾರ್ಟೆಂಟು. ಅದಕ್ಕೆ ಯಾವಾಗಲೂ ನಕ್ಕಂತ ಆರಾಮಾಗಿ ಖುಷಿಯಾಗಿರ್ರಿ. ಗೊತ್ತಾಯ್ತಾ? ಅದು ಬಿಟ್ಟು ದೇವರು ಕುತ್ಕೋಬೇಡ್ರಿ. ಈಗ ಅಂಬೇಡ್ಕರ್ ನೋಡ್ರಿ, ಕಾಂಟ್ರಿಬ್ಯೂಷನ್ ಆಫ್ ದಿ ಲೈಫ್ ಅಂದರೆ ನಿಮ್ಮ ಜೀವನವನ್ನು ನೀವು ಸುಂದರವಾಗಿ ಕಟ್ಕೊಳ್ಳೋದೇ ಈ ದೇಶಕ್ಕೆ ಒಂದು ಕೊಡುಗೆ. ಗೊತ್ತಾಯ್ತಾ? ಇನ್ನೊಬ್ಬರಿಗೆ ತೊಂದರೆ ಕೊಡ್ದಂಗೆ, ಇನ್ನೊಬ್ಬರಿಗೆ ದುಃಖ ಮಾಡ್ದಂಗೆ, ಇನ್ನೊಬ್ಬರಿಗೆ ನೋವು ಮಾಡ್ದಂಗೆ, ಇನ್ನೊಬ್ರು ಕಾಲ ಹೇಳಿದಂಗ ನಿಮ್ಮ ಜೀವನವನ್ನು ನೀವು ಸುಂದರವಾಗಿ ಕಟ್ಕೊಂಡಿದ್ದಂದ್ರೆ ಅದಕ್ಕಿಂತ ಒಂದು ದೊಡ್ಡ ಸಾಧನೆ ಈ ದೇಶಕ್ಕೆ ನಿಮ್ಮ ಕೊಡುಗೆ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಜೀವನವನ್ನು ನೀವು ಮಾಡಬೇಕು. ಹಂಗಾದ್ರೆ ಮುಂದೊಂದು ದಿವಸ ನೀವು ಕೂಡ ಈ ಬುಕ್ತಾ ಬರ್ತೀರಿ. ಇಲ್ಲ ಅಂದ್ರೆ ಹಂಗೆ ಓಕೆ. ನೆಕ್ಸ್ಟ್ ನೋಡ್ರಿ, ಪಾಠ ನೋಡ್ಕೊಳ್ರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸರ್
ಹಾಂ ಸರ್ ವೆಂಕಟರಾಮನ್. ಸರ್ ಸಿ ವಿ ರಾಮನ್. ಅದೇ ನೆನಪು ಬರಾಕತ್ತೈತಿ. ಯಾಕಂದ್ರೆ ಈಗ ಹತ್ತತ್ರ 15 ದಿನದ ಮೇಲೆ ಆಗೈತಿ ಪಾಠ ಸ್ಟಾರ್ಟಾಗಿ. ಮುಗಿವಲ್ದು ಹಂಗಾಗ್ಬಿಡ. ನಿನ್ನೆ ಮುಗಿದೈತಿ, ಇವತ್ತು ನೋಟ್ಸ್ ಬರ್ಸ್ತಾನೆ. ಶ್ರೀ ವೆಂಕಟರಾಮನ್ ಒನ್ಸ್ ಟ್ರೈಟ್ ವಿಚ್ ನೋಡ್ರಿ, ಇದ್ರಾಗ ವರ್ಡ್ಸ್ ಇರೋದು ಒಂದಿರ್ತೈತಿ, ಪ್ರೊನೌನ್ಸಿಯೇಷನ್ ಒಂದಿರ್ತೈತಿ ನೋಡ್ರಿ. ಅದಕ್ಕೆ ಯಾಕವ ಯಾವುದು ಬ್ಯಾಡ ಹೋಗಿ ಇಲ್ಲ, ನಾನು ಇವತ್ತು ಹೇಳಿರಲ್ಲ ಇದು. ಸೈನ್ಸ್ ಮೆಸ್ ಬಂದು ಕೇಳಿ ಹೋಗಲ್ಲ. ಹೋಗಿ ಬ್ಯಾಡ, ಹೋಗು ನೋಡ್ರಿ. ಇದ್ರಾಗ ಸ್ಪೆಲ್ಲಿಂಗ್ ಒಂದಿರ್ತೈತಿ, ಅದರ ಪ್ರೊನೌನ್ಸಿಯೇಷನ್ ಬೇರೆ ಇರ್ತಾವೆ ಪದಗಳು. ಅದಕ್ಕೆ ನಿಧಾನಕ್ಕೆ ನೋಡ್ಕೊಂತ ಹೋಗ್ರಿ. Once tried which marked Baba Saheb during his student days, and in fact throughout his life, was that he was voracious reader. He had an insatiable ಅಂತ ಇರುತ್ತಲ್ಲ, ಆದರೆ ಇನ್ಸೇಷಬಲ್ ಅಂತ ಓದ್ತೀವಿ ನಾವು. ಇನ್ಸೈಟಬಲ್ ಅಲ್ಲ, ಅದು ಇನ್ಸೇಷಬಲ್. ಅಲ್ಲಿ ಎಸ್ ಇಲ್ಲ ಆದರೂ ಇನ್ಸೇಷಬಲ್ ಅಂತ ಓದ್ತೀವಿ. He had insatiable thirst for books. He bought books and curtailing his daily needs. In New York, he is said to have purchased about 2,000 old books, and it is recorded that at the time of the second round table conference in the London, he bought so many books that they had to be sent in India in 32 boxes. ನೋಡ್ರಿ ಇನ್ನೊಂದ್ಸತಿ ಅದೇ ಪ್ಯಾರ. Once tried to which marked Baba Saheb during his student days, and in fact throughout his life, was that he was voracious reader. He had insatiable thirst for books. He bought books by curtailing his daily needs. In New York, he is said to have purchased about 2,000 old books, and it is recorded that at the time of the second round table conference in London, he bought so many books that they had to be sent to the India in 32 boxes. ಅರ್ಥ ಆಯ್ತಾ? ಭಾಳ ಈಸಿ ಐತಿ. 100% ಡಿಫ್ರೆಂಟ್ ಒಂದೇ ಬರ್ತೈತಿ. ಹೌ ವಾಸ್ ದ ಕನ್ಸಿಡರ್ಡ್ ಟು ದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ as a voracious reader ಅಂತ ಕೇಳ್ಬಿಡ್ತಾರೆ. ಅಂಬೇಡ್ಕರ್ ಅವರು ಹೌ ವಾಸ್ ದಿ voracious reader, ಅವರನ್ನು ಎಂತಹ ಬಹಳಷ್ಟು ಓದು ಫಸ್ಟ್ ಎಷ್ಟಿತ್ತು ಅವ್ರಿಗೆ ಓದ್ತಕ್ಕಂಥ ಒಂದು ದಾರ ಎಷ್ಟಿತ್ತು ಅಂತ ಕೇಳ್ತಾರೆ. ಅವಾಗ ನೀವು ಈ ಒಂದು ಪ್ಯಾರಾಗ್ರಾಫ್ ಅನ್ನ ಬರೋದ ಅದು ಐತೆ ನೋಡ್ರಿ. ಇಷ್ಟೇ ಇಲ್ಲಿದ್ದ ಐತೆ ನೋಡ್ರಿ. ಇನ್ನಿ ಹಾಡು ಐತಲ್ಲ, ಇಲ್ಲಿವರೆಗೂ ಲಾಸ್ಟ್ ಇಲ್ಲಿವರೆಗೂ ಇನ್ನು ಹಾಡು ಐತಲ್ಲ, ಇಲ್ಲಿವರೆಗೂ ಬಾಕ್ಸಸ್ 32 ಬಾಕ್ಸಸ್ ಐತಲ್ಲ, ಅಲ್ಲಿವರೆಗೂ 2 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ನೋಡ್ರಿ. ಇನ್ ಟ್ರೈಟ್ ಅಂದರೆ ಲಕ್ಷಣ ಬರ್ಕೊಳ್ಳಿ. ಟ್ರೈಟ್ ಅಂದರೆ ಫಸ್ಟ್ನೇ ವರ್ಡ್. ಒನ್ ಟ್ರೈಟ್ ಲಕ್ಷಣ. ಏನು ಲಕ್ಷಣ? ಯಾರ ಒಂದು ಲಕ್ಷಣ ಅಂದರೆ ಒನ್ ಟ್ರೈಟ್ ವಿಚ್ ಮಾರ್ಕ್ ಬಾಬಾ ಸಾಹೇಬ್ ಡ್ಯೂರಿಂಗ್. ಬಾಬಾ ಸಾಹೇಬ್ ಅವರ ಒಂದು ಲಕ್ಷಣ ಏನಾಗಿತ್ತು ಅಂದರೆ ಡ್ಯೂರಿಂಗ್ ಈಸ್ ಸ್ಟೂಡೆಂಟ್ ಡೇಸ್, ಅವರು ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ, ಬಾಬಾ ಸಾಹೇಬ್ ಅವರು ವಿದ್ಯಾರ್ಥಿಯಾಗಿದ್ದಂತಹ ಸಂದರ್ಭದಲ್ಲಿ, ಆ್ಯಂಡ್ ಇನ್ ಫ್ಯಾಕ್ಟ್ ಥ್ರೂ ಔಟ್ ಇಸ್ ಲೈಫ್ ವಾಸ್, ಅವರ ಜೀವನ ಪೂರ್ತಿ, ಮತ್ತು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಮತ್ತು ಥ್ರೂ ಔಟ್ ಇಸ್ ಲೈಫ್, ಅವರ ಜೀವನ ಪೂರ್ತಿಯಾಗಿ ಹಿ ವಾಸ್ ಎ ವೆರೇಷಿಯಸ್ ರೀಡರ್, ಭಾಳಷ್ಟು ವೆರೇಷಿಯಸ್ ರೀಡರ್ ಆಗಿರ್ತಾರೆ. ವೆರೇಷಿಯಸ್ ಅಂದರೆ ನೋಡ್ರಿ, ವೆರಿ ಈಗರ್ ಆಫ್ ದಿ ನಾಲೆಡ್ಜ್, ಫಾರ್ ನಾಲೆಡ್ಜ್, ವೆರಿ ಈಗರ್ ಫಾರ್ ದಿ ನಾಲೆಡ್ಜ್, ಜ್ಞಾನಕ್ಕಾಗಿ ಉತ್ಸುಕನಾಗಿರುವುದು. ವೆರೇಷಿಯಸ್ ಅಂದರೆ ಜ್ಞಾನಕ್ಕಾಗಿ ಉತ್ಸುಕನಾಗಿರುವುದು, ಜ್ಞಾನದ ದಾಹವನ್ನು ಹೊಂದಿರತಕ್ಕಂಥದ್ದು. ವೆರೇಷಿಯಸ್ ಅಂದರೆ ಜ್ಞಾನಕ್ಕಾಗಿ ಉತ್ಸುಕನಾಗಿರುವುದು, ಜ್ಞಾನಕ್ಕಾಗಿ ಉತ್ಸುಕನಾಗಿರ್ತಕ್ಕಂಥದ್ದು. ಅಂದರೆ ದಾಹ ಯಾವ ಆ ಬುಕ್ ಕೊಟ್ಟರೆ ಅದನ್ನು ಓದ್ತಾನೆ, ಇದನ್ನು ಓದ್ತಾನೆ ಅಂತ ಗಬರಾಡ್ತಿರೋದು. ಓದಕ್ಕೆ ತಿನ್ನಕ್ಕಲ್ಲ, ಓದಕ್ಕೆ ಗಬರಾಡ ಆಯ್ತಾ? ಓದಕ್ಕೋಸ್ಕರ ಗಬರಾಡ್ತಿರ್ತಾರೆ. ಆ ಬುಕ್ ಕೊಟ್ಟರೆ ಅದನ್ನು ಓದ್ಬೇಕು, ಇದನ್ನು ಓದ್ಬೇಕು. ಎಷ್ಟು ಜಗತ್ತಿನ ಎಲ್ಲ ದೇಶಗಳ ಸಂವಿಧಾನ ಓದಿರ್ತಾರೆ ವಿದ್ಯಾರ್ಥಿ. ಅಥವಾ ಇವತ್ತಿನವರೆಗೆ ಯಾರೂ ಪಡ್ಕೊಂಡಲ್ಲ ಅಷ್ಟು ಪದವಿಗಳು. ಇವತ್ತಿನವರೆಗೂ ಯಾರೂ ಪಡ್ಕೊಂಡ ಸಾಧನೆ ಅಷ್ಟು ಪದವಿಗಳು. ಬರ್ತಾ ಹೋಗ್ಬಿಟ್ರೆ ವೆಡ್ಡಿ ಕಾರ್ಡ್ ನಾವೆಲ್ಲ ಯಾರ ಮೂವಿ ಮಾಡಕ್ಕೆ ಹೋಗ್ತೀವಿ. ನನ್ನ ಹೆಸರು BA BEd MA ಆಮೇಲೆ ಬ್ರಾಕೆಟ್ TD ಅಂತ ಆಗ್ತಾವೆ. ಆಮೇಲೆ ಕೆಸೆಟ್ ಆಗಿತ್ತಂದ್ರೆ ಕೆಸೆಟ್ ಅಂತ ಆಗ್ತದೆ. ಬೈತಕ್ಕೆ ಹೋಗಿ ನೋಡ್ಬಿಟ್ಟ ನಾನು ನಮ್ಮರಾಗದ ನಿಮ್ಮೆಲ್ಲರಿಗೂ ಗೊತ್ತು. ಅವ್ರು ಏನೋ ಮದುವೆ ಬರೋದ್ರೆ ಇಷ್ಟು ನೋಡಿ ಅವ್ರು ಬಾಕ್ಸ್ ತುಂಬ ಅವ್ರು ಓದಿ ಒಂದು ಹೆಸರು ಬರುತ್ತಾರೆ. ಕೆಳಗಡೆ BA MA MPed BA ಆಮೇಲೆ ಇನ್ನೊಂದು ಓರಿಯೆಂಟ್ ಬರ್ತಾರೆ. ಹೌದು, ಈಗ ನೀವು ಹುಡುಗಿಯರಾದಷ್ಟೇ ಇನ್ನು BA ಮುಗಿದ್ರಲ್ಲ, BEd ಮುಗಿದ್ರಲ್ಲ, ಅವಾಗ ಮದುವೆ ಫಿಕ್ಸ್ ಆಗತ್ತೆ.
ಮದುವೆ ಫಿಕ್ಸ್ ಆಗೈತೆ. ಅವಾಗ ಬಿ ಎಡ್ ಮಾಡ್ತಿರ್ತಾರೆ ಅವಳಿಗೆ ಹುಡುಗ ಹಾಕ್ಸಲ್ಲ ಹಂಗ ಪಾಪ ಅವರು ಅಷ್ಟಕ್ಕಂದೇನು ಹುಡುಗ ಸಿಗಲ್ಲ. ಹುಡುಗಿಯರು ನಾನು ಭಾಳ ಮಂದಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನು ಮದುವೆ ಬಿ ಎಡ್ ಹೋಗ್ತಾ ಇದ್ರೆ ಅವಾಗ ಮದುವೆ ಫಿಕ್ಸ್ ಆಗ ಬಿ ಎಡ್ ಆಗಿಲ್ಲ, ಬಿ ಎಡ್ ಬೇಡ. ಚೀಸವು ಚಿರಂಜೀವಿ ಅದೇನಂತಾರಲ್ಲ ಚೀಸವು ಯಾರೋ ಒಂದು ಹೆಸರು ಹಾಕಿದ್ರು, ಆ ಹೆಸರು ಮುಂದೆ ಬಿ ಎಡ್ 2 ಸೆಮ್ ಆಗಿರ್ತೀವಿ, ಇನ್ನೂ 1 ವರ್ಷಕ್ಕೆ ಹೋದಾಗ ಕೆಲವು ಬಿ ಎಡ್ ಅಂತ ಹಾಕ್ತಿರ್ತಾರೆ ಬರೋದು. ಅದೇ ಅಂತ ಚೀಸವು ಅಂತ ಯಾಕ ಚಿರಂಜೀವಿ ಹುಡುಗಗೆ ಚಿರಂಜೀವಿ ನಯ ಅಂತ ಹಾಕ್ತಾರೆ. ಚಿರಂಜೀವಿ ನಯ ಅಂತ ಹೇಳ್ತಾರೆ. ಚೀ ಅಂತ ಹಾಕಿರ್ತಾರೆ ಹುಡುಗ. ಅದ ಹುಡುಗಿ ಏನ್ ಹಾಕಿರ್ತಾರೆ? ಚೀಸೋ ಅಂತ ಹಾಕಿರ್ತಾರೆ. ಯಾಕೆ? ಚಿಂತೆ ಇಲ್ಲದ ಹುಡುಗನಿಗ ಚಿಂತೆ ಸೋ ಬಗ್ಗೆ ಕೊಡೋದು. ಚೀ ಅಂದ್ರೆ ಚಿಂತೆ ಇಲ್ಲದ ಹುಡುಗ. ಚೀ ಅಂತ ನೋಡಿ ಬರ್ತಾರೆ ಹುಡುಗನ ಮುಂದೆ ಚೀಸೋ ಅಂತ ಹಾಕಿರ್ತಾರೆ. ಹೌದಿಲ್ಲ? ಚಿಂತೆ ಹುಡುಗರಿಗೆ ಚಿಂತೆ ಸೋ ಬಗ್ಗೆ ಕೊಡೋದ್ರ ಚಿಂತೆ ಹುಡುಗರಿಗೆ ಚಿಂತೆ ಸೋ ಬಗ್ಗೆ ಕೊಡ್ತೀವಿ. ಚಿಂತೆ ಮಾಡಿ ಅವ್ನು ಮುಚ್ಚಾಗಿ ಗಡ ಡಮ್ ಅಂತ. ಎಷ್ಟು ವರ್ಷಕ್ಕ ನೋಡ್ರಿ ಬೇಕಾರೆ ಯಾರ ಮನೆಗಾರ ಹೋಗ್ರಿ ಫಸ್ಟ್ ಅದು ಹುಡುಗಿ ಆಯ್ತು ಎಷ್ಟೈತಿ 60 ವರ್ಷ ಬರ್ತಾವ ಹೆಣ್ಮಕ್ಳು 63 ವರ್ಷ. ಹಾಂ ಆ ಹುಡುಗರು 4 ವರ್ಷ ಗಡ ನಮ್ದು ಟಿಕೆಟ್ ಅದು 67 ವರ್ಷ ಬದುಕ್ತಾರಂತೆ. ಯಾಕೆ? ಹುಡುಗರು ಚಿಂತೆ ಮಾಡಿ ಹೆಚ್ಚು ಚಿಂತೆಗೆ ಅವ್ರನ್ನ ಅದಾಗಿ ಹೋಗ್ಬಿಟ್ರ ಪಾಪ. ಹಾಗೆ ಇವರು ವೆರೇಸಿಯಸ್ ಅಂದರೆ ಅತ್ಯಂತ ಉತ್ಸುಕರಾಗಿದ್ರು ಯಾವುದಕ್ಕೆ? ಜ್ಞಾನದ ದಾಹವನ್ನು ತೀರಿಸ್ಕೊಳ್ಳಿಕ್ಕೆ. ನೋಡ್ರಿ, ಹಿ ವಾಸ್ ವೆರೇಸಿಯಸ್ ರೀಡರ್, ಹಿ ಹ್ಯಾಡ್ ಇನ್ಸೇಷಬಲ್ ಥರ್ಸ್ಟ್ ಆಫ್ ಬುಕ್. ಇನ್ಸೇಷಬಲ್ ಅಂದರೆ ಅತೃಪ್ತಿ, ಇನ್ಸೇಷಬಲ್ ಅಂದರೆ ಅತೃಪ್ತಿಯನ್ನು ಹೊಂದಿದ್ರು. ಯಾವುದರ ಅತೃಪ್ತಿ ಇರ್ತಂದ್ರೆ ಯಾವ ಬುಕ್ ಓದಿದ್ರು ಕೂಡ ಸಮಾಧಾನ ಆಗಲಿಲ್ಲ ಅಂಬೇಡ್ಕರ್ ಅವರು. ಇನ್ನೇ ಯಾವ ಬುಕ್ ಐತಿ, ಯಾವ ಬುಕ್ ಕೊಟ್ಟರು ಅದನ್ನ ಓದೋದು ಮತ್ತೊಂದು ಬುಕ್ ಅಂತ ಅಷ್ಟು ತಷ್ಟನ್ನು ಹೊಂದಿರ್ತದೆ. ಅತೃಪ್ತಿ ಯಾವ ಬುಕ್ ಓದಿದ್ರು ಕೂಡ ಅವ್ರಿಗೆ ತೃಪ್ತಿನೇ ಸಿಗ್ತಾ ಇಲ್ಲ. ಥರ್ಸ್ಟ್ ಆಫ್ ಬುಕ್ಸ್. ಅದಕ್ಕೆ ಏನು ಮಾಡ್ತಾರೆ? ಒನ್ಸ್ ಯು ಗೋ ಟು ದಿ ಎಷ್ಟು ಬುಕ್ಗಳನ್ನು ಹೆಂಗೆ ಬುಕ್ಕನ್ನು ಬೈ ಮಾಡ್ತಿದ್ರು, ಬಾರ್ನಿಂಗ್ ಮಾಡ್ತಿದ್ರು ಅಂದ್ರೆ ನೋಡ್ರಿ ಅವರು. ಹಿ ಬರ್ತ್ ಬುಕ್ಸ್ ಆಫ್ ದಿ ಕರ್ಟಲಿಂಗ್ ಇಸ್ ಡೈಲಿ ನೀಡ್ಸ್. ಕರ್ಟಲಿಂಗ್ ನೋಡ್ರಿ, ಹಿ ವಾಸ್ ಕರ್ಟಲಿಂಗ್ ಅಂದರೆ ಕರ್ಟಲಿಂಗ್ ಮೀನ್ಸ್ ಮೊಟಕುಗೊಳಿಸೋದು, ಕಡಿತಗೊಳಿಸೋದು. ಮೊಟಕು ಕಡಿತಗೊಳಿಸು. ಏನನ್ನ ಕಡಿತಗೊಳಿಸೋದು ಅಂದರೆ ಡೈಲಿ ನೀಡ್ಸ್. ಅವ್ರ ಮನೆಯಲ್ಲಿ ಖರ್ಚಿಗೆ 100 ರೂಪಾಯಿ ಕೊಟ್ಟಿದ್ರಂದ್ರೆ ಆ ದಿನ ಅವತ್ತು 100 ರೂಪಾಯಿ ಕೊಟ್ಟಿದ್ರು ಚಾಲ್ತಿಯಲ್ಲೆಲ್ಲ 10 ರೂಪಾಯಿ ಅಥವಾ 10 ರೂಪಾಯಿ ಕೊಟ್ಟರೆ ಆ 10 ರೂಪಾಯಲ್ಲಿ ಅವರ ಡೈಲಿ ನೀಡ್ಸ್ ಅನ್ನ ಅಂದ್ರೆ ಈಗ ಶಾಲೆ ನಿಮ್ಗೆಲ್ಲ 10 ರೂಪಾಯಿ ಕೊಟ್ಟರೆ 2 ರೂಪಾಯಿಂದ 5 ವರ್ಷ ಬಂದ್ಬಿಡ್ತೀರಿ ಎಲ್ಲ ಯಾಕಂತ ಅಡ್ಕೊಂಡು ಬಾಲಾಜಿ ತಗೊಂಡು ಅರ್ಪಣೆ ಯಾವುದಿಲ್ಲವ ಈ ಕಡೆ ಮುಗಿಸಿ ಎಲ್ಲ ಮುಗಿಸ್ಕೊಂಡು ಹೌದಿಲ್ಲ ಬಾಯೆಲ್ಲ ಮುಗಿಬಿಟ್ಟು ಒಂದು ಇಲ್ಲ ಬೊಂಬ್ ತಗೊಂಡು ಕೈ ವರ್ಷ ಬಂದ್ಬಿಟ್ರಿ. ಆದ್ರೆ ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಅವರು ಕೊಟ್ಟಂತ ಅವರ ಡೈಲಿ ಖರ್ಚಿಗೆ ಕೊಟ್ಟಂತಹ ದುಡ್ಡನ್ನ ಅದರಲ್ಲೇ ಕಟ್ಟಲಿಂಗ್ ಮಾಡ್ತಾರೆ, ಅದರಲ್ಲೇ ಕಡಿತ ಮಾಡ್ತೀವಿ. ಇವತ್ತು 10 ರೂಪಾಯಿ ಬನ್ನಿ ಬಸ್ ಚಾರ್ಜ್ ಊಟ ಎಲ್ಲ ಅಂತ ಕೊಟ್ಟರೆ ಒಂದು ಹೊತ್ತು ಊಟ ಮಾಡೋದು ಕೊಟ್ಟಿದ್ರಂತೆ ಆ ದುಡ್ಡನ್ನ ಉಳಿಸ್ಕೊಳ್ತಿದ್ರು. ಒಂದು ಹೊತ್ತು ಊಟ ಮಾಡೋದು ಅಥವಾ ಒಂದು ಬಟ್ಟೆ ತಗೊಳ್ಬೇಕಿದ್ರೆ ಆ ಬಟ್ಟೆ ತಗೊಳ್ತಾರೆ ಆ ದುಡ್ಡನ್ನ ಉಳಿಸ್ಕೊಳ್ಳೋದು. ಆ ದುಡ್ಡನ್ನ ಉಳಿಸ್ಕೊಂಡು ಏನ್ ಮಾಡ್ತಿದ್ರು? ಈ ಬಾಡ್ತಿ ನೋಡ್ರಿ, ದಿನನಿತ್ಯದ ಖರ್ಚಿಗೆ ದಿನನಿತ್ಯ ನೀನು ಖರ್ಚು ಮಾಡಕ್ ಕೊಟ್ಟಂತ ದುಡ್ಡನ್ನ ಉಳಿಸ್ಕೊಂಡು ಏನಾರ ಜಾಸ್ತಿ ಉಳಿಸ್ಕೊಂಡು ಅಂತ ಮಾಡ್ಬೋದು. ಅದಕ್ಕೆ ಬಾಡ ಹಾಗೆ ಅವರು ದಿನನಿತ್ಯದ ಖರ್ಚನ್ನ ಉಳಿಸ್ಕೊಂಡು ಮತ್ತೆ ಹೋದ್ರೆ ನೀವು ಮನೆಗೆ 10 ರೂಪಾಯಿ ಕೊಟ್ಟರೆ ಬೆಳಗ್ಗೆ ಅದ್ರಾಗ ಇನ್ನೊಂದು ಉಳಿಸ್ಕೊಂಡು ಅದಕ್ಕೆ ಜೆರಾಕ್ಸ್ ಮಾಡ್ಕೊಂಡು ಹೋಗೋದು. ಪಕ್ಕದ ದಿವಸ ಮತ್ತೆ ಮನೆಗೆ ಹೋಗಿ ಜೆರಾಕ್ಸ್ ಮಾಡಕ್ಕೆ ಬೇಸ್ ಅನ್ನೋದು ಹೆಚ್ಚಿಗೆ ಇಸ್ಕೊಂಡ್ಬರ್ತೀರಿ, ಕಡಿಮೆ ಇಸ್ಕೊಂಡ್ಬರ. 5 ರೂಪಾಯಿ ಜೆರಾಕ್ಸ್ ಇಸ್ಕೊಂಡ್ರೆ 10 ರೂಪಾಯಿ ಇಸ್ಕೊಂಡ್ಬರ್ತೀರಿ. ಹಾಂ ಕರೆಕ್ಟ್, ಗೊತ್ತೈತಿ. 10 ರೂಪಾಯಿ ಇಸ್ಕೊಂಡ್ಬಂದು ಅದನ್ನ 2 ರೂಪಾಯಿ ಜೆರಾಕ್ಸ್ ಇರ್ತೈತಿ, 10 ರೂಪಾಯಿ ಇಸ್ಕೊಂಡ್ಬಂದಿರ್ತೀರಿ, 8 ರೂಪಾಯಿ ಹೊರಬಿಡೋದು ಹೌದಿಲ್ಲ? ಇಲ್ಲ ಇನ್ನೊಂದೇನೋ ಮಾಡಿ ಹೋಗ್ಬಿಡ್ತೀವಿ. ಆದರೆ ಅಂಬೇಡ್ಕರ್ ಅವ್ರಿಗೆ ಖರ್ಚಿಗೆ ಕೊಡ್ತಕ್ಕಂಥ ಡೈಲಿ ಕಟ್ಟಲಿಂಗಿಗೆ ಕೊಡ್ತಕ್ಕಂಥ ಆ ಡೈಲಿ ನೀಡ್ಸನ್ನು ಕಡಿತಗೊಳಿಸಿ ತಮ್ಮ ವೈಭೋಗ ಜೀವನವನ್ನು ಕಡಿತಗೊಳಿಸಿ ಅದೇ ದುಡ್ಡಿದ್ದ ಪುಸ್ತಕವನ್ನು ಕೊಂಡ್ಕೊಳ್ತಾ ಇದ್ರಂತೆ. ಆ್ಯಂಡ್ ದೆನ್ ಇನ್ ನ್ಯೂಯಾರ್ಕ್ he is said to have purchased about 2000 old books. ನೋಡಿ ಒಂದ್ಸತ ಈ ನ್ಯೂಯಾರ್ಕ್ ಒಂದು ದಿವಸ ನ್ಯೂಯಾರ್ಕ್ ಹೋಗಿರ್ತಾರೆ. ಆ ನ್ಯೂಯಾರ್ಕಲ್ಲಿ ಎಷ್ಟು 1000 ಬುಕ್ಗಳನ್ನು ತಗೊಂಡ್ರೆ 2000 ಬುಕ್ ತಗೊಂಡ್ರಿ ಪರ್ಚೇಸ್ ಮಾಡಿರುತ್ತೆ. 2000 ಯಾರು ನೋಡಿದ್ರೆ ನಿಮ್ಮನೆ ಹೇಳ್ತದ ಬುಕ್ಕ 50 ಒಳಗದವು ಹೌದಿಲ್ಲ? ಇವಾಗ ಬುಕ್ಕ ಎಷ್ಟು ನ್ಯೂಯಾರ್ಕ್ ಹೋದಾಗ 2000 ಬುಕ್ಕ ತಗೊಂಡು ನ್ಯೂಯಾರ್ಕ್ ಹೋದಾಗ
2000 ನಾವು ನೀವು ಎಲ್ಲಿಗಾರ ಹೋಗ್ರಿ ಟೂರ್ ಹೋದ್ರು ಎಲ್ಲ ಹೋದ್ರಿ ಏನೋ ಸುಮ್ಮನೆ ಮುಗಿದು ಹೋಗೋಂಥ ಕಾಸು ತರಬೇಡ್ರಿ. ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಬುಕ್ಕು ಇನ್ನೊಂದೇನೋ ತಗೊಂಬಂದು ಅದನ್ನ ಹೇಳಿದ್ರೆ ಮನೆಯಾಗ ಬಂದು ಅದಕ್ಕಾಗಿ ಒಂದು ಫೋನೇನ ನೀರು ಗಾಡಿ ಎಲ್ಲ ಮಾಡಿಸಿ ಇಡ್ರಿ. ಯಾಕಂದ್ರೆ ಭಾಳಷ್ಟು ನಿಮ್ಗೆ ಯೂಸ್ಫುಲ್ ಆಗೋ ಬುಕ್ಕ. ಆದ್ರೆ ನಾವು ಯಾವ ವಸ್ತು ತರ್ತೀವಿ, ನಾವು ಯಾವ ನಿಮ್ಮ ಫ್ರೆಂಡ್ಸ್ಗೆ ಯಾರು ಗಿಫ್ಟ್ ಕೊಟ್ಟು ಕೊಡ್ರಿ ಒಳ್ಳೆ ಯಾವ್ದಾರು ಬುಕ್ಕಲ್ಲ ಅದು ಯಾಕೆ ಕೊಡ್ತೀರಿ ಅಂತವೇ ಹೌದಿಲ್ಲ. ಕೀ ಬೆಂಚ್ ಕೊಡೋದು ಇಲ್ಲ ಇನ್ನೊಂದು ಏನೋ ಅದು ಮಾಡ್ತೀವಿ ಅಂಥವೆಲ್ಲ ಬಿಡ್ರಿ. ಯಾವ್ದಾರು ಒಂದು 10 ರೂಪಾಯಿ ಈಗ 10 ರೂಪಾಯಿ ಬುಕ್ ಸಿಗ್ತೈತಿ, 5 ರೂಪಾಯಿ ಬುಕ್ ಸಿಗ್ತದೆ, ಒಳ್ಳೆ ಓದೋದು ಆಯ್ತಾ. ದಾವಣಗೆರೆಗೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಒಂದು ಸಾಹಿತ್ಯ ಬುಕ್ ಅಂತ ಇಲ್ಲಿ ಹೋದ್ರೆ ನೀವು ಯಾವ ಬುಕ್ ಬೇಕು ಆಸೆ ಮಾಡ್ಬೋದು. ಒಳ್ಳೆ 10 ರೂಪಾಯಿಂದ 5 ರೂಪಾಯಿಂದ ಸ್ಟಾರ್ಟ್ ಆಗ್ಬೋದು. ಆಮೇಲೆ ಹರಿಯಾದ ಒಂದು ರಾಮಕೃಷ್ಣ ಆಶ್ರಮ ಅಂತ ಇತ್ತು, ದೊಡ್ಡ ದೊಡ್ಡ ಬುಕ್ ಸ್ವಾಮಿ ವಿವೇಕಾನಂದನ ಸಂಬಂಧಪಟ್ಟವು 5 ರೂಪಾಯಿ 10 ರೂಪಾಯಿ ಸಿಗ್ತಾವೆ. ದೊಡ್ಡ ದೊಡ್ಡ ಬುಕ್ ಇಷ್ಟು ದೊಡ್ಡ ಮಾಡ್ಬಿಟ್ಟು ತೆಲುಗು ಬುಕ್ ಆಗಿರ್ತ ಮಕ್ಕೋಬೋದು ಬಾ ಎಲ್ಲಿ ಹೋಯ್ತಮ್ಮ ನೆನಪಿಲ್ಲ ಹೋಗು ಮತ್ತೆ ನಾನು ಮುಂದ್ಬಿಡ್ತೀನಿ ಸ್ವಲ್ಪ ಅರ್ಥ ಆಯ್ತಾ. ಹಾಗೆ ನಮ್ಗೆ ಅವ್ರಿಗೆ ಅಷ್ಟು ತರಿಸ್ತೈತೆ ನೋಡಿ ಬುಕ್ 2000 ರೂಪಾಯಿ 2000 ರೂಪಾಯಿ ಅಲ್ಲ 2000 ಬುಕ್ಗಳನ್ನ ತಗೊಳ್ತಾರೆ. 2000 ಬುಕ್ಗಳನ್ನ ತಗೊಳ್ತಾರೆ ಮೀನ್ಸ್ ಅಷ್ಟು ಅವ್ರಿಗೆ ಓದ್ತಕ್ಕಂಥ ತರ್ಸ್ಟ್ ಇರ್ತೈತೆ. ಅದನ್ನೇ ಇದೇ ಕ್ವಶನ್ ಕೇಳೋದು. ಹಿ ವಾಸ್ ವೆರಿ ಮಚ್ ಥರ್ಸ್ಟ್ ಆಫ್ ದಿ ಬುಕ್ಸ್, ಈ ಬಾಡ್ ದಿ ಕರ್ಟಲಿಂಗ್ ದ ಡೈಲಿ ನೀಡ್ಸ್ ಅಂತ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ಅಂಡ್ ಇನ್ ರೆಕಾರ್ಡೆಡ್ ದಟ್ ಇನ್ನೊಂದು ರೆಕಾರ್ಡ್ ಐತೆ ಅವ್ರದ್ದು. ಅಂಡ್ ಇಟ್ ಈಸ್ ರೆಕಾರ್ಡೆಡ್ ದಟ್ ಅಟ್ ದಿ ಟೈಮ್ ಆಫ್ ದಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂದ್ರೆ ಏನು? ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಿಮ್ಮ ಸಮಾಜಶಾಸ್ತ್ರದಲ್ಲಿ ಸಮಾಜ ವಿಜ್ಞಾನದಲ್ಲಿ ಒಂದು ಬರ್ತದೆ ಇಂಪಾರ್ಟೆಂಟ್ ಇದೆ. ಗೊತ್ತಾವು 3 ಸಮ್ಮೇಳನಗಳು ನಡೀತವೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಮ್ಮೇಳನ. ಕಾನ್ಫರೆನ್ಸ್ ಅಂದ್ರೆ ಸಮ್ಮೇಳನ. ರೌಂಡ್ ಟೇಬಲ್ ಸಮ್ಮೇಳನ ಭಾಗವಹಿಸಿದ್ರು ನಮ್ಮ ದೇಶದವರು. ಅವಾಗ ಸ್ವತಂತ್ರ ಸಿಗೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಸೆಕೆಂಡ್ 3 ಕೇಳಿರಿ ಹೆಸರ ಕನ್ನಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೇಳಿರಿ, ಇಂಗ್ಲಿಷ್ ಕೇಳಿರಿ, ಕನ್ನಡದಲ್ಲಿ ಕೇಳಿರಿ. ದುಂಡು ಮೇಜಿನ ಸಮ್ಮೇಳನಗಳು ಕೇಳಿಲ್ಲ. ದುಂಡು ಮೇಜಿನ ಸಮ್ಮೇಳನ ತರುತ್ತಾರೆ ಯಾರು? ಇಂಗ್ಲೆಂಡ್ನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರು ಭಾರತದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸ್ವತಂತ್ರ ಸಿಗೋದಕ್ಕೆ ಮುಂಚಿತವಾಗಿ ಭಾರತೀಯರು ಯಾರಾದರೂ ಭಾಗವಹಿಸಿದಲ್ಲಿ ಇಂಗ್ಲೆಂಡ್ನಲ್ಲಿ ನಿಮಗೆಲ್ಲ ನಾವು ಒಂದು ಸ್ಥಾನವನ್ನು ಕೊಡ್ತೀವಿ, ಅಲ್ಲಿ ಇಂಗ್ಲೆಂಡಿಗೆ ಬರ್ರಿ, ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ದುಡ್ಡು ಕೊಟ್ಕೊಂಡು ಅಂತ ಹೇಳಿ ಕರೆಸುತ್ತಾರೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಭಾಗವಹಿಸಿರಲ್ಲ? ಅಂಬೇಡ್ಕರ್ ಅವರು. ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ಭಾಗವಹಿಸಲ್ಲ, ಬೇರೆ ಕಮ್ಯುನಿಸ್ಟ್ಗಳು ಭಾಗವಹಿಸುತ್ತಾರೆ. ಮಹಾತ್ಮ ಗಾಂಧೀಜಿನೂ ಕೂಡ ಈ ಒಂದು ಸಮ್ಮೇಳನದಲ್ಲಿ ಬಯಸ್ಕರಿಸ್ತಾರೆ ಆ ಸಮ್ಮೇಳನ. ಆದ್ರೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಯಾರು? ಅಂಬೇಡ್ಕರ್ ಭಾಗವಹಿಸ್ತಾರೆ, ಮಹಾತ್ಮ ಗಾಂಧೀಜಿನೂ ಭಾಗವಹಿಸ್ತಾರೆ. ಎಲ್ಲಿ? 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರ ಪರವಾಗಿ ಅಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ ಪರವಾಗಿ, ತುಳಿತಕ್ಕೊಳಗಾದಂತವರ ಪರವಾಗಿ ಅಥವಾ ಶೋಷಿತ ವರ್ಗದವರ ಪರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಹೋಗಿರ್ತಾರೆ ಆ ಒಂದು ದುಂಡು ಮೇಜಿನ ಸಮ್ಮೇಳನಕ್ಕೆ. ಅಲ್ಲಿ ಅವರು ಇಂಗ್ಲೆಂಡಿನ ಸರ್ಕಾರದವ್ರನ್ನ ಕೇಳ್ತಾರೆ ಏನಂತ, ಭಾರತವನ್ನು ಆಳ್ಕೆ ಮಾಡ್ತಕ್ಕಂಥ ಇಂಗ್ಲೆಂಡ್ ಸರ್ಕಾರವನ್ನು ಕೇಳ್ತಾರೆ, ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ ಅವರಿಗೆ, ಶೋಷಿತ ವರ್ಗದವರಿಗೆ ಪ್ರತ್ಯೇಕ ಸೌಲಭ್ಯಗಳನ್ನು ಕೊಡ್ರಿ, ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನು ಕೊಡ್ರಿ ಅಂತ ಹೇಳಿ ಪ್ರತ್ಯೇಕವಾಗಿ ಅವರಿಗೆ ಆದ ವಿಶೇಷ ಸೌಲಭ್ಯಗಳನ್ನು ಕೊಡ್ರಿ ಅಂತ ಕೇಳಿರ್ತಾರೆ. ಅಲ್ಲೇ ಇರತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಇವರ ನಿಲುವುಗಳಿಗೆ ಒಪ್ಕೊಳ್ಳೋದಿಲ್ಲ. ಬೇಡ, ಸಮಾಜದಲ್ಲಿ ಅವರಿಗೆಲ್ಲ ಪ್ರತ್ಯೇಕವಾಗಿ ನಾವು ಕೊಟ್ಟುಬಿಟ್ರೆ ಸ್ಪೆಷಲ್ ಏನಾದರೂ ಪಾಲಿಸಿದ ಅದು ಸಮಾಜ ಹೊರದೋಗ್ತದೆ, ಮೇಲ್ಕೀಳಾಗ್ತಕ್ಕಂಥ ಸೃಷ್ಟಿಯಾಗ್ತದೆ. ಹಾಗಾಗಿ ಬೇಡ, ಎಲ್ಲರೂ ಒಂದೇ ತಕ್ಕ ತಗೊಂಡು ಹೋಗೋಣ ಅಂತ ಹೇಳಿ ಗಾಂಧೀಜಿಯವರು ವಾಪಸ್ ಬಂದು ಇಂಗ್ಲೆಂಡ್ಗೆ ಕುತ್ಕೊಂಡ್ಬಿಡ್ತಾರೆ ಸತ್ಯಾಗ್ರಹ ಊಟ ಮಾಡೋದು. ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರು ನಾನು ಆ ಒಂದು ಬೇಡಿಕೆಗಳನ್ನು ಈಡೇರಿಸಬೇಡಿ ಅಂತ ಹೇಳಿ ಅಂಬೇಡ್ಕರ್ ವಿರುದ್ಧವಾಗಿ ಬಂದು ಮಹಾತ್ಮ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತಾರೆ. ನಾನು ಸಹಾಯವಾಗಿರ್ತಾರೆ ಗಾಂಧೀಜಿ ಇನ್ನೇನು ಬದುಕದೇ ಇಲ್ಲ, ಅಲ್ಲಿ ಆಡ್ಬಿಟ್ಟಿರ್ತಾರೆ ನೆಲಕ್ಕ, ಯಾವುದೇ ಕಾರಣಕ್ಕೂ ಬದುಕಲ್ಲ ಅಂದಾಗ ಎಲ್ಲರೂ ಮನವೊಲಿಸಿ ಅಂಬೇಡ್ಕರ್ ಅವರನ್ನ ಗಾಂಧೀಜಿ ಹತ್ರ ಕರ್ಕೊಂಡು ಹೋಗ್ತಾರೆ. ಗಾಂಧೀಜಿ ಹತ್ರ ಕರ್ಕೊಂಡು ಹೋಗಿ 1932 ಒಂದು ಒಪ್ಪಂದ ಆಗುತ್ತೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ. ಅದೇ ಪೂನಾ ಒಪ್ಪಂದದಲ್ಲಿ ಗಾಂಧೀಜಿ ಅವರು ಅಂಬೇಡ್ಕರ್ ಅವರ ಒಂದು ಏನು ಬೇಡಿಕೆಗಳಿದ್ದಲ್ಲ ಅವನ್ನ ತಿರಸ್ಕರಿಸ್ತಾರೆ. ಅದು ಒಪ್ಕೊಂಡ್ರೆ ಅಂಬೇಡ್ಕರ್ ಆಯ್ತು ಗಾಂಧೀಜಿ ಅವರೇ ಹೇಳಂಗೆ ಆಗಲಿ, ಬೇಡ ಪ್ರತ್ಯೇಕ ಮತದಾನ ವ್ಯವಸ್ಥೆ ಬೇಡ ಅಂತೇಳಿ ಮತದಾನ ಮಾಡಲಿಕ್ಕೆ ಪ್ರತ್ಯೇಕ ವ್ಯವಸ್ಥೆ ಬೇಡ, ಇನ್ನು ಉಳಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡ್ರಿ ಅವ್ರಿಗೆ ಅಂತ ಹೇಳಿ ಒಪ್ಕೊಂಡ ಮೇಲೆ ಗಾಂಧೀಜಿ ಉಪವಾಸ ಸತ್ಯಾಗ್ರಹವನ್ನ ಕೊಟ್ಟರು. ಅದು ಪೂನಾ ಒಪ್ಪಂದ. ಎಲ್ಲಿ? ಇಂಗ್ಲೆಂಡ್ನ ಗಲಾಟಾಗಿ
ಇಲ್ಲಿ ಬಂದು ಭಾರತದಾಗ ಪುನಃ ಒಪ್ಪಂದ ಆಗ್ತದೆ. ಅವಾಗ ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಸರಿಯಾಗಿ ಬಿಡು ಗೊತ್ತಾಯ್ತಾ, ಹಂಗಾಗಿರ್ತದೆ. ಆದರೆ ಈ ಒಂದು 1900 ಯಾವಾಗ ನಡೀತೈತಿ, ಫಸ್ಟ್ನೇ ಟೇಬಲ್ ರೌಂಡ್ ಕಾನ್ಫರೆನ್ಸ್ 1930ರಲ್ಲಿ, ಸೆಕೆಂಡ್ ಟೇಬಲ್ ರೌಂಡ್ ಕಾನ್ಫರೆನ್ಸ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1931, ಥರ್ಡ್ ಟೇಬಲ್ ಕಾನ್ಫರೆನ್ಸ್ 32ರಲ್ಲಿ ಭಾಗವಹಿಸ. ಆದರೆ 1931ರಲ್ಲಿ ಸೆಕೆಂಡ್ ರೌಂಡ್ ಇದಕ್ಕೆ ಯಾರು ಭಾಗವಹಿಸುತ್ತಿಲ್ಲ, ಇದಕ್ಕೂ ಭಾಗವಹಿಸುತ್ತಿಲ್ಲ. ಇನ್ನು ಒಂದಕ್ಕೆ ಅಂಬೇಡ್ಕರ್ ಅವರು 1931ರಲ್ಲಿ ಭಾಗವಹಿಸುತ್ತಾರೆ. ಆಯ್ತಾ. ಆ ಒಂದು ಟೇಬಲ್ ರೌಂಡ್ ಕಾನ್ಫರೆನ್ಸ್ಗೆ ಇಂಗ್ಲೆಂಡ್ಗೆ ಹೋದಾಗ ಅಲ್ಲಿ ಮತ್ತೆ ಪುಸ್ತಕವನ್ನು ಪರ್ಚೇಸ್ ಮಾಡ್ತಾರೆ. ನೋಡ್ರಿ ಅಲ್ಲಿ ಎಷ್ಟು ಪುಸ್ತಕಗಳನ್ನು ಪರ್ಚೇಸ್ ಮಾಡ್ತಾರೆ ಅಂದರೆ ನೋಡ್ರಿ, the record that at the time of the second round table conference in the London, he bought so many books that he had to be sent to India in 32 boxes. 32 ಬಾಕ್ಸ್ ಒಳಗೆ ಇಂಡಿಯಾ ಕಳಿಸಿದ್ರು ಇಂಗ್ಲೆಂಡ್. 32 ಬಾಕ್ಸ್ನಾಗ ಒಂದೊಂದು ಬಾಕ್ಸ್ ಅಂದರೆ ಒಂದೊಂದು ಬಾಕ್ಸ್ ಹೋದ್ರೆ ಇಂಗ್ಲೆಂಡ್ ಈಗ ಅಣ್ಣಾಗ ಅಥವಾ ಇನ್ನೊಂದು ತಗೋಬೇಕಲ್ಲ, 32 ಬಾಕ್ಸ್ನಾಗ ಇಲ್ಲಿ ತಗೊಂಡು ಅಷ್ಟು ಬುಕ್ಕನ್ನು ಪರ್ಚೇಸ್ ಮಾಡಿದ್ರು ಇಂಗ್ಲೆಂಡ್. ಆಯ್ತಾ. ಸೆಕೆಂಡ್ ರೌಂಡ್ಗೆ ಹೋದಾಗ ಫಸ್ಟಿಗೆ 2000 ತಗೊಂಡಿದ್ರು ನ್ಯೂಯಾರ್ಕ್ನಾಗ. ಆಮೇಲೆ ಇವಾಗ ಇಂಗ್ಲೆಂಡ್ಗೆ ಹೋದಾಗ 32 ಬಾಕ್ಸ್ಗಳಲ್ಲಿ ಭಾರತಕ್ಕೆ ಕಳಿಸಬೇಕಾಗಿತ್ತು. ಅಷ್ಟು ಪುಸ್ತಕಗಳನ್ನ ತಗೊಂಡು ಬಂದಿದ್ರು ಯಾರು, ಅಂಬೇಡ್ಕರ್ ಅವರು. ಇಟ್ ವಾಸ್ ಸೋರ್ಸ್ ಅಬೌಟ್ ದಿ ಹೌ ಅಂಬೇಡ್ಕರ್ ವಾಸ್ ಎ ವೆರಿಷಿಯಸ್ ರೀಡರ್. ಎಂತಹ ವೆರಿಷಿಯಸ್ ಎಷ್ಟು ದಾಗಿತ್ತು ಅವ್ರಿಗೆ ಓದ್ತಕ್ಕಂಥದ್ದು ಅನ್ನೋದು ಈ ಒಂದು ಪುಸ್ತಕಗಳನ್ನು ನೋಡಿದ್ರೆ ಗೊತ್ತಾಗತ್ತೆ. ನೀವು ಪುಸ್ತಕಗಳನ್ನ ಇವಾಗಿದ್ದಾನ ಕಲೆಕ್ಟ್ ಮಾಡ್ರಿ ಮತ್ತೆ ನಿಮ್ಮ ಮನೆಯಲ್ಲಿ ಬಿಟ್ಟು ಕಲೆಕ್ಟ್ ಮಾಡೋದು ಏನಾಗಲ್ಲ ಆಯ್ತಾ. ಅವೇನು ಲಾಸ್ ಆಗಲ್ಲ ನಿಮಗೆ. ಎಲ್ಲಿಗೆ ಹೋದ್ರೆ ಪುಸ್ತಕ ಯಾವುದೋ ಒಳ್ಳೇದಿತ್ತು ತಗೊಂಡು ಬನ್ನಿ, ಬಿಟ್ಟು ಬರಬೇಡಿ ಆಯ್ತು. ಆ ಪುಸ್ತಕ ಕಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಜೀವನಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಯಾವ ವಿಚಾರಗಳನ್ನು ತೆಗೆದು ಹುಡುಕಿಕೊಂಡು ಸಿಗ್ಬಿಡ್ತಾರೆ ಮನೆ. ಮೊಬೈಲ್ ಬಿಟ್ಟು ಅವಶ್ಯಕತೆ ಇಲ್ಲ, ಅದು ಬೇಡ. ಇವಾಗ ಮೊಬೈಲ್ ಸರ್ ಬುಕ್ ಮಾಡ್ತೀನಿ ಆಗ್ತದೆ ಹೌದು, ಆದರೆ ಬುಕ್ಕ ಕೊಡ್ತಕ್ಕಂಥ ಫೀಲ್ ಮೊಬೈಲ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಿಕ್ಕೆ ಬುಕ್ ಹೌದಿಲ್ಲ, ಬರೀ ಮೊಬೈಲ್ ನೋಡೋದಷ್ಟೇ ಕಿಕ್ ಅಲ್ಲ. ಕಿಕ್ ಯಾವಾಗ ಅಂತ ಹೇಳಿ ಕಿಕ್ ಯಾವಾಗ ಇರ್ತತಿ, ಕಿಕ್ ಇರೋದು ಯಾವಾಗ, ಕಿಕ್ ಏನು ನಶೆ. ನಶೆ ಯಾವಾಗ ಅಂದ್ರೆ ಆದರೆ ಪುಸ್ತಕ ಓದಲು ಕೂಡ ಕಿಕ್ಕಿ ಅನಿಸ್ತಾವ. ನೀವು ಮೊದಲು ಓದಬೇಕು, ಒಳ್ಳೆ ಯಾವ ಇಟ್ಕೊಂಡು ಓದ್ರಿ, ಅದು ಎಷ್ಟು ಫೀಲ್ ಕೊಡ್ತಾವಂದ್ರೆ ಇವು ಒಳಗೆ ನೀರೈತೆ. ಶಿವರಾಮ್ ಕಾರಂತರ ಮುಖರ್ಜಿ ಕನಸುಗಳ ಪುಸ್ತಕ ಓದ್ರಿ, ಅದು ಎಷ್ಟು ವಿಚಿತ್ರವಾಗೈತೆ ಅಂದ್ರೆ ಬುಕ್ ಒಳಗೆ ಹೋದಂಗೆ ಇನ್ನು ನೆಕ್ಸ್ಟ್ ಅದೇ ಓದ್ಬೇಕು ಅನಿಸುತ್ತೆ. ಅಷ್ಟು ಆಸೆ ಬರ್ತದೆ, ಯಾಕಂದ್ರೆ ಅಷ್ಟು ಡಿಫ್ರೆಂಟ್ ಅವ್ರು ಆಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಏನೋ ಎಲುಬು ಸಿಕ್ತು, ಅವ್ರ ಅಜ್ಜ ಎಲುಬು ತಗೊಂಡು ಯಾವುದೋ ಒಂದು ಮೂಳೆ ಅಥವಾ ಏನೋ ಬುದ್ಧ ತಗೊಂಡು ಕೊಟ್ಟರೆ ಆ ಅಜ್ಜ ನೀವು ಹಿಡ್ಕೊಂಡು ಇದು ಎಷ್ಟು ಬೇಕಾಗದ್ದು ಇವ್ರಿಗೆ ಏನಾಗಿತ್ತು ಅಂತ ಹೇಳ್ತಾಳೆ. ಹೆಂಗ ಯಾರ ಅಜ್ಜಿ, ಮುಖಜ್ಜಿಯ ಕನಸುಗಳು. ಅವ್ರ ಅಜ್ಜಿ ಶಿವರಾಮ್ ಕಾರಂತರ ಅಜ್ಜಿ ಆ ಎಲುಬು ಬಿದ್ದಿರ್ತಾವಲ್ಲ, ಆ ಎಲುಬನ್ನು ಬಿದ್ದಿರ್ತಕ್ಕಂಥ ಮೂಳೆಗಳ ಅಥವಾ ಒಂದು ಪಳವಳಿಕೆಗಳನ್ನು ತಗೊಂಬಂದು ಅಜ್ಜಿಗೆ ಕೊಟ್ಟರೆ ಇದು ಯಾರ್ದು, ಯಾಕಂತ ಹಿಂಗೆ ಏನು ಹೇಳ್ತಿತ್ತು ಅಂತ ಅದ್ರ ಬಗ್ಗೆ ಘಟನೆಗಳನ್ನ ಹೇಳ್ತಾರೆ. ಅಜ್ಜಿ ದೇವ್ರು ಕೊಟ್ಟಿರ್ತದೆ ಅವಾಗ ಅವ್ರು ಯಾವುದೋ ಒಂದು ಊರಿಗೆ ಹೋಗಿರ್ತಾರೆ, ಆ ಸಂಬಂಧಿಕರ ಊರಿಗೆ ಅಜ್ಜಿ ಕರ್ಕೊಂಡು ಹೋಗಿರ್ತಾರೆ. ಅವಾಗೆಲ್ಲ ಅವರು ಗುಡ್ಡಗಳ ಪ್ರದೇಶಗಳು ಅವೆಲ್ಲ. ಅಲ್ಲಿ ಹೋದಾಗ ಅಜ್ಜಿ ದೇವರು ಆ ಊರಲ್ಲಿ ನಡೀತಕ್ಕಂಥ ಘಟನೆಗಳು ಭಾಳಷ್ಟು ಡಿಫ್ರೆಂಟ್ ಆಗೈತೆ. ಅದು ಬರೀ ಒಂದು 175 ರೂಪಾಯಿ ಸಿಗ್ತದೆ ಮುಖರ್ಜಿ ಕನಸುಗಳು, 175 ರೂಪಾಯಿ ಹೋಗ್ತಾರೆ. ಅದು ಎಷ್ಟು ವಂಡರ್ಫುಲ್ ಆಗೈತೆ, ಭಾಳಷ್ಟು ಆಸಕ್ತಿ ಬಿಡ್ತಾರೆ ಬಿಟ್ಟು. ಯಾವಾಗ ನಿಮಗೆ ಪುಸ್ತಕಗಳನ್ನ ಆಸಕ್ತಿ ಇರುತ್ತೆ ಅಂತ ಓದಿ ಫಸ್ಟ್ ಈಗ ಕಾದಂಬರಿ ಅಂತ ಓದಿದರೆ ಭಾಳ ಡಿಫ್ರೆಂಟ್ ಆಗಿ ಬರ್ಬೇಕು. ಆ ಮುಖರ್ಜಿಯ ಕನಸುಗಳು ಅಜ್ಜಿಗೆ ಮಾತು ಬರಲ್ಲ, ಆದರೆ ಆ ಅಜ್ಜಿ ಕನಸುಗಳು ಏನು ಅಂತ ನನಗೆ ಬರಿತಾ ಹೋಗ್ತಾರೆ ಶಿವರಾಮ್ ಕಾರಂತ ಅಂತಂಥ ಬುಕ್ಗಳದಾವು. ಅದಕ್ಕೆ ಬುಕ್ ಬರೀ ವಿಷಯ ಮೊಬೈಲ್ ಅಷ್ಟೇ ಅಲ್ಲ, ಅದು ಇದು ಅಷ್ಟೇ ಅಲ್ಲ, ಬುಕ್ಕನ್ನು ಕೂಡ ನಮ್ಮ ಕಿಕ್ಕನ್ನು ಕೊಡ್ತಾವೆ ಅಂತ. ಅದಕ್ಕೆ ಓದ್ಬೇಕು, ಥರದ ಪುಸ್ತಕವನ್ನು ಓದ್ಬೇಕು ಗೊತ್ತಾಯ್ತಾ. ಅವನ್ನ ಜೋಪಾನ ಮಾಡಬೇಕು. ಇವತ್ತು ನಂಬರ್ ಆಗಿ ನನ್ನ ಮನೆಗೆ ನನ್ನ ಹತ್ರ ಬುಕ್ ನಾನು ನಮ್ಮ ತಮ್ಮ ಬುಕ್ಕ ತಗೊಂಡು ಲೆಕ್ಕ ಬರಬೇಕು ನಾನು ಬೈದಿರ್ತೀನಿ. ಕಾರಣವಾಗಿ ಅಲೆಕ್ಟ್ ಬರ್ತೀವಿ, ಯಾಕಂದ್ರೆ ಅಷ್ಟು ನೀಟಾಗಿ ಜೋಪಾನ ಮಾಡಿರ್ತೀವಿ. ಅವ್ರಿಗೆ ಸಿಟ್ಟು ಬರ್ತಿರ್ತಾನೆ, ಯಾಕಂದ್ರೆ ಅದನ್ನ ಬಿಟ್ಟು ಏನೋ ಮಾಡಿ ತಗೊಂಡ್ಬಿಟ್ಟಿರ್ತಾರೆ ಎಲ್ಲೆಲ್ಲ ಹೋಗಿ ಯಾರ. ಆಮೇಲೆ ಗುಣ ನೋಡಿ ನನಗೆ ಏನಂದರೆ ಹಾಸ್ಟೆಲಲ್ಲಿ ಭಾಳಷ್ಟು ಬುಕ್ ಇದ್ವಿ, ಯಾರು ಓದೋದಿಲ್ಲ. ಕೊನೆಗೆ ನಾನು ಹಾಸ್ಟೆಲ್ ವಾರ್ಡನ್ ಜೊತೆಗೆ ಹೊಂದಾಣಿಕೆ ಹಾಸ್ಟೆಲ್ ಬೆಳೆದಂಗೆಲ್ಲ ಕಳೆದ ಆಯ್ತು ಸರ್, ನೀವು ಅವ್ರ ಊಟ ಸ್ವಲ್ಪ ಎಲ್ಲರೂ ಕರೆಕ್ಟ್ ಮಾಡಿ ಊಟ ಸರಿ ಇಲ್ಲ, ನಾವು ಏನು ಏನು ಅಡ್ಜಸ್ಟ್ ಮಾಡ್ಕೊಂತೀವಿ ಮಾಡ್ಕೊಬೇಕು. ಏನೋ ಒಂದು 2 ವರ್ಷ ಕೈ ಹೋಗ್ಬೇಕು ಸರ್ ಅಂತೇಳಿ ಅದು ಸಪೋರ್ಟ್ ಮಾಡಿ ಏನೇನೋ ಮಾಡ್ಕೊಂಡ್ರೆ ನಾನು ಬರ್ಬೇಕಾದ್ರೆ ಒಂದು 15 ರೂಪಾಯಿ ಕೊಡ್ತೀನಿ. ಹತ್ತಿರ ಒಂದು 8,000 ರೂಪಾಯಿ ಮೇಲೆ ಕತ್ತಾವು ಬುಕ್ಕಿಗೆ. ನೀನು ಓದಿದ ಮೇಲೆ ಮುಗಿದ ಮೇಲೆ ನೀವು ಯಾವ್ದಾದ್ರು ಸಿಕ್ಕರೆ ಏನಾದ್ರು ಕೆಲಸ ಸಿಕ್ಕ ಮೇಲೆ ವಾಪಸ್ ಕೊಡಪ್ಪ ಅಂತೇಳಿ 15 ರೂಪಾಯಿ ಕಟ್ಟ ಸರ್.
ಅಪ್ಪ ನಾವು ಅವರು ಬರೆದ್ರೆ ವಾಪಸ್ ಕೊಡೋಕ್ಕಲ್ಲ ಮತ್ತು ವಾಪಸ್ ಕೊಡ್ಬೇಕಲ್ಲ. ಹಾಗೆ ನಾವು ಏನಾದರೂ ಮಾಡಿ ಕಲೆಕ್ಟ್ ಮಾಡೋ ಜ್ಞಾನಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು. ಬೇರೆ ಊಟ ತಿಂಡಿ ನಾವು ಬದುಕೋಸ್ಕರ ತಿಂತೇವೆ. ಆದರೆ ನಾವು ಜ್ಞಾನವನ್ನು ಕೊಡಬೇಕಂದ್ರೆ ಯಾರನ್ನು ಬೇಕಾದರೂ ನಾವು ಏನು ಬೇಕಾದ್ರೂ ಮಾಡ್ಬೋದು ಜ್ಞಾನ ಇರ್ತಾನೆ. ಹಾಗೆ ನೀವು ಕೂಡ ಪುಸ್ತಕವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಗುಣವನ್ನು ಬೆಳೆಸ್ಕೊಳ್ರಿ. ಆ ಒಂದು ಗುಣ ಬೆಳೆಸ್ಕೊಂಡ್ರೆ ಮುಂದೊಂದು ದಿವಸ ನಿಮಗೆ ಭಾಳಷ್ಟು ಹೆಲ್ಪ್ ಆಕೈತಿ. ಅರ್ಥಾಯ್ತಾ? ಹಂಗೆ ಇವರು ಅಂಬೇಡ್ಕರ್ ಅವರು 32 ಬಾಕ್ಸ್ನ ಕಳಿಸ್ಬೇಕಂತ ಇಂಗ್ಲೆಂಡಿದ್ದು ಅಷ್ಟು ಬುಕ್ಗಳನ್ನು ತಗೊಂಡು ಬಂದ್ರಂತೆ. ಇದು ಒಂದು ಪ್ಯಾರ, ಇಷ್ಟು ನೆನ್ಪಿಟ್ಕೊಳ್ರಿ. ಈ ಒಂದು ಪ್ಯಾರದಲ್ಲಿ 2 ಮಾರ್ಕ್ಸ್ಗೆ ಕ್ವಶನ್ ಆಗ್ಬೋದು. ಅದಕ್ಕೆ ಇದೇ 2 ಪ್ಯಾರ ಕ್ವಶನ್ ರಿಪೀಟ್ ಆಗತ್ತೆ ವರ್ಷ ಒಂದು. ಅದಕ್ಕೆ ಹೌ ವಾಸ್ ದ ಫಸ್ಟ್ ಆಫ್ ದಿ ಅಂಬೇಡ್ಕರ್ ಆಫ್ ದಿ ಹೌ ವಾಸ್ ದಿ ಅಂಬೇಡ್ಕರ್ ಆಫ್ ದಿ ವೆರೇಷಿಯಸ್ ರೀಡರ್ ಅಂತ ಕೇಳ್ಬಿಡ್ತಾರೆ. ವೆರೇಷಿಯಸ್ ರೀಡರ್ ಅಂತ ಬಂತು, ಥರ್ಸ್ಟ್ ಇತ್ತು, ಆಮೇಲೆ ಅಂದಿತ್ತು ಅಂದರೆ ಇದೇ ಆನ್ಸರ್, ಅದೇ ಫಸ್ಟ್ ಪ್ಯಾರಾಗ್ರಾಫ್ ಆನ್ಸರನ್ನು ಬರೀಬೇಕು. ಇಷ್ಟು ಅರ್ಥ ಆಯ್ತಾ? ಇಷ್ಟು ನೆನಪಿಟ್ಕೊಂಡ್ರೆ ಇದು ಅರ್ಥ ಆಯ್ತಲ್ಲ ಫಸ್ಟ್ ಪ್ಯಾರಾಗ್ರಾಫು? ಸರಿಗೇನೋ ಡೌಟ್ ಇದ್ದರೆ ಕೇಳಿ. ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣಂತೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ವಿಲ್ ಆಸ್ಕ್. ಅರ್ಥ ಆಯ್ತಾ? ಏನಾರು ಡೌಟ್ ಇದ್ದರೆ ಬೇಗ ಕೇಳ್ರಿ, ಇಲ್ಲದ್ರೆ ಹಾಲು ಕುಡಿಯೋಕೆ ಹೋಗಂತ್ರಿ.